ಕಷ್ಟಪಡ್ತಾ ಇದ್ದೇನೆ, ನೀನು ಹಾಗೆ ದಕ್ಷಿಣಾಯನದಲ್ಲಿ 6 ತಿಂಗಳು ಕಷ್ಟಪಡ್ತಾ ಇದ್ದೇನೆ ಅಂತ ಅಂದ್ರೆ ಏನಾಯ್ತು, ಅಷ್ಟಾಗಿ ಕಷ್ಟನೇ ಪಡ್ತಾ ಇದ್ದೀನಿ ಅಂತ ಅರ್ಥ. ಹಾಗಾಗಿ ನೋಡಿ, ಆ ವೈಶಾಖ ಮಾಸದಿಂದ ಆಶ್ವೀಜದವರೆಗೂ, ಆಶ್ವೀಜದಿಂದ ಪುನಃ ವೈಶಾಖ ಮಾಸದವರೆಗೂ ಸರಿಯಾಗಿ 6 ತಿಂಗಳಾಗುತ್ತೆ. ಅದಕ್ಕೋಸ್ಕರ 6 ತಿಂಗಳು ಸರಿಯಾಗಿ ದೇವರ ಕಥೆ ಕೇಳ್ತಾ ಇದ್ರೆ ವರ್ಷ ಇಡೀ ಕೇಳ್ರಿ ಅಂತ ಆಗೋದಿಲ್ಲ ಅಂತ ಅದಕ್ಕೆ ಹೇಳಿದ್ದು. ಭಜೆ ಅನಿಶಮ ಆಗೋದಿಲ್ಲ, ವರ್ಷಕ್ಕೆ 2 ಬಾರಿನಾದ್ರೂ ಕೇಳ್ರಿ. ಒಂದು ಉತ್ತರಾಯಣದಲ್ಲಿ, ಇನ್ನೊಂದು ದಕ್ಷಿಣಾಯನದಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ವಿಶೇಷತೆ. ಒಂದೊಂದು ಸಂದರ್ಭದಲ್ಲೂ ಆ ವೈಶಿಷ್ಟ್ಯವನ್ನ ಜ್ಞಾನಿಗಳು ತಂದುಕೊಡ್ತಾರೆ, ಕಾಲಮಾನದಲ್ಲೂ ಕೂಡ. ಅದೇನಾಯ್ತು, ಭಗವಂತ ಎಲ್ಲ ಭಕ್ತರನ್ನು ಉದ್ಧರಿಸಬೇಕು ಅಂತ ತಾನೇ ಹೀಗೆ ಪದ್ಮಾ ಸಮೇತನಾಗಿ ಅವತರಿಸ್ತಾ ಇದ್ದಾನೆ. ಶ್ರೀಮದ್ ವೆಂಕಟಮವ್ಯಯಂ ಕುಲಪತಿಂ ಪದ್ಮಾ ಸಮೇತಂ ತಥಾ ನತ್ವಾ ಮಧ್ವನಯಾದಿ ಶಾಸ್ತ್ರ ನಿಪುಣಂ ಸದ್ಭಕ್ತ ಚಿಂತಾಮಣಿಂ ಸದ್ಯೇರಿ ಶುಭನಾಮಕಂ ಮಮ ಗುರು ಸದ್ಭಾಸುರಂ ಸಾದರಂ ವಂದೇ ವೆಂಕಟಸೂರಿ ರಾಜಮಹಂ ಅಜ್ಞಾನಾಂಧಕಾರಾಪಹಂ. ಏರಿ ಶೇಷಾಚಾರ್ಯರು ಅಂತ ಹೇಳಿ ಅವರು ಶ್ರೀನಿವಾಸ ಕಲ್ಯಾಣವನ್ನ ಕನ್ನಡದಲ್ಲಿ ರಚನೆ ಮಾಡಿದ್ದಾರೆ. ಅವರು ಸದ್ ಏರಿ ಶುಭನಾಮಕಂ, ಅವರು ಈ ಶ್ರೀನಿವಾಸ ಕಲ್ಯಾಣವನ್ನು ರಚನೆ ಮಾಡುವಾಗ ಈ ಶ್ಲೋಕ ರಚನೆ ಮಾಡಿಕೊಟ್ಟಿದ್ದಾರೆ. ಒಂದೇ ವೆಂಕಟಸೂರಿ ರಾಜಮಹಂ ಅಜ್ಞಾನಾಂಧಕಾರ ಅಪಹಂ. ಅಜ್ಞಾನ ಅನ್ನುವಂತಹ ಅಂಧಕಾರವನ್ನು ಪರಿಹಾರ ಮಾಡತಕ್ಕಂತಹ ವೆಂಕಟೇಶನೇ ನಿನಗೆ ನಮಸ್ಕಾರ ಅಂತ ಹೇಳಿ ಅವರು ಈ ಶ್ರೀನಿವಾಸ ಕಲ್ಯಾಣವನ್ನು ಆರಂಭ ಮಾಡಿಕೊಡ್ತಾ ಇದ್ದಾರೆ. ಶರಣು ವೆಂಕಟಾಚಲ ನಿವಾಸಗೆ ಶರಣು ಪಂಕಜ ನಯನಗೆ ಶರಣು ವೆಂಕಟಾಚಲ ನಿವಾಸಗೆ ಶರಣು ಪಂಕಜ ನಯನಗೆ ಶರಣು ಕಿಂಕರಾಭೀಷ್ಟದಾತಗೆ ಶರಣು ಓಂಕಾರ ರೂಪಗೆ ಶರಣು ಕಿಂಕರಾಭೀಷ್ಟದಾತಗೆ ಶರಣು ಓಂಕಾರ ರೂಪಗೆ ಶರಣು ಓಂಕಾರ ರೂಪಗೆ ಶರಣು ವೆಂಕಟಾಚಲ ನಿವಾಸಗೆ ಶರಣು ಪಂಕಜ ನಯನಗೆ ಪಂಡಿತೇಂದ್ರಗೆ ದಂಡಿತಾರಿಗೆ ಹಿಂಡು ದೈವರ ಗಂಡಗೆ ಪಂಡಿತೇಂದ್ರಗೆ ದಂಡಿತಾರಿಗೆ ಹಿಂಡು ದೈವರ ಗಂಡಗೆ ಪುಂಡರೀಕ ಸುಮಾಲಧಾರಿಗೆ ಪುಂಡರೀಕ ಸುಮಾಲಧಾರಿಗೆ ಚಂಡಿಕಾಪತಿ ಸೇವ್ಯಗೆ ಪುಂಡರೀಕ ಸುಮಾಲಧಾರಿಗೆ ಚಂಡಿಕಾಪತಿ ಸೇವ್ಯಗೆ ಚಂಡಿಕಾಪತಿ ಸೇವ್ಯಗೆ ಶರಣು ವೆಂಕಟಾಚಲ ವಾಸಗೆ ಶರಣು ಪಂಕಜ ನಯನಗೆ ಮಾರನಯ್ಯಗೆ ವೀರ ಪುರುಷಗೆ ವಾರಿಜಾಸನ ವಂದ್ಯಗೆ ಮಾರನಯ್ಯಗೆ ವೀರ ಪುರುಷಗೆ ವಾರಿಜಾಸನ ವಂದ್ಯಗೆ ತಾರಕಗೆ ಶ್ರೀ ಶ್ರೀಯ ರಮಣಗೆ ತಾರಕಗೆ ಶ್ರೀ ಶ್ರೀಯ ರಮಣಗೆ ಏರಿ ವೆಂಕಟ ರೂಪಗೆ ತಾರಕಗೆ ಶ್ರೀ ಶ್ರೀಯ ರಮಣಗೆ ಏರಿ ವೆಂಕಟ ರೂಪಗೆ ಏರಿ ವೆಂಕಟ ರೂಪಗೆ ಶರಣು ವೆಂಕಟಾಚಲ ನಿವಾಸಗೆ ಶರಣು ಪಂಕಜ ನಯನಗೆ ಶರಣು ಪಂಕಜ ನಯನಗೆ ಶರಣು ಪಂಕಜ ನಯನಗೆ. ಹೀಗೆ ಏರಿ ವೆಂಕಟ ಆ ಭಗವಂತನನ್ನ ಏರಿ ಶೇಷದಾಸರು. ಇದೇನು ಏರಿ? ಅದು ಏರಿ ಅಂದ್ರೆ ಏರಿ ಅಂತ ಒಂದು ಮನೆತನ. ಇವರು ಯಾವಾಗಲೂ ಜೀವನದಲ್ಲಿ ಸಾಧನೆಯ ಆ ಪಥದಲ್ಲಿ ಉತ್ಕೃಷ್ಟವಾಗಿ ಮೇಲೆ ಏರುವವರು. ಆದ್ರಿಂದ ಇವರು ಏರಿ ಅಂತ ಒಂದು. ಇನ್ನೊಂದು
ಇವ್ರು ಯಾವಾಗ್ಲೂ ನಮ್ ತರ ಕಾರಲ್ಲಿ ಏರಿ ಹೋಗೋರಲ್ಲ ಶ್ರೀನಿವಾಸನ್ ನೋಡಕ್ಕೆ. ಅರ್ಥ ಆಯ್ತಾ? ನಾವೆಲ್ಲ ಕಾರಲ್ಲೋ ಬಸ್ಸಲ್ಲೋ ಏರಿ ವೆಂಕಟೇಶನ್ ನೋಡೋರು, ಇವರು ಬೆಟ್ಟ ಏರಿ ಹೋಗುವವರು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಇವರಿಗೆ ಏರಿ ಶೇಷಾಚಾರ್ಯರು ಅಂತ ಹೆಸರು ಬಂತು. ಯಾಕೆ ಅಂದ್ರೆ ಜೀವನದಲ್ಲಿ ನಾವು ಯಾವಾಗಲೂ ಏರ್ಬೇಕು ಅಲ್ವಾ? ಸಾಧನೆಯ ಪಥವನ್ನ ಹಿಡಿದು ಉತ್ತುಂಗ ಮಾರ್ಗವನ್ನ ಏರ್ಬೇಕು. ಯಾವಾಗ ಏರ್ತೇವೆ? ಇಂತಹ ಪುಣ್ಯಾತ್ಮರ ಆ ವಿಶೇಷ ಮಹಿಮೆಗಳನ್ನು ತಿಳಿದು ಅವರು ನಡೆದಂತಹ ಮಾರ್ಗದಲ್ಲಿ ನಾವು ಅನುಸರಿಸಿ ಹೊರಟಾಗ ಆ ಸಾಧನೆಯಲ್ಲಿ ನಾವು ಸ್ವಲ್ಪ ಏರ್ತೇವೆ. ಅದಕ್ಕೋಸ್ಕರ ಏರಿ ವೆಂಕಟ ಅಂತ ಹೇಳಿ ಹೇಳ್ತಾರೆ. ಇವರ ಶ್ರೀನಿವಾಸ ಕಲ್ಯಾಣವನ್ನ ಇಟ್ಟುಕೊಂಡು ಜೊತೆಗೆ ಅನೇಕ ಪುರಾಣಗಳ ವಿಚಾರಗಳನ್ನು ಜೊತೆಗೆ ಹೊಂದಿಸಿಕೊಂಡು ನಾವು ಆ ಶ್ರೀನಿವಾಸ ಕಲ್ಯಾಣವನ್ನ ಕೇಳುವ ಪ್ರಯತ್ನ ಮಾಡೋಣ ಅಂತ ಹೇಳಿ. ಅನೇಕ ಪುರಾಣಗಳಲ್ಲಿ ತಮಾಷೆ ಏನು ಅಂದ್ರೆ ಇದೇ ವೇದಿಕೆಯಲ್ಲಿ ಇದು ಪ್ರಾಯ 4ನೇ ಬಾರಿ ಶ್ರೀನಿವಾಸ ಕಲ್ಯಾಣ ಆಗ್ತಾ ಇದೆ. ಆದ್ರೆ ತಮಾಷೆ ಹೌದು, ಅಂದ್ರೆ ಅದನ್ನ ಉಲ್ಲೇಖ ಮಾಡೋದು ಬೇಡ, ಆದ್ರೆ ನಿಮ್ಗೆ ಅರ್ಥ ಆಯ್ತು ಸೂಕ್ಷ್ಮ. 4ನೇ ಬಾರಿ ಶ್ರೀನಿವಾಸ ಕಲ್ಯಾಣ ಆಗ್ತಾ ಇದೆ. ಆಯ್ತಾ? ಮಾಡಿಸ್ತಾ ಇರೋರು ಒಬ್ರೆ, ಮಾಡ್ತಾ ಇರೋರು ಒಬ್ರು. ತಮಾಷೆ ಇನ್ನೊಂದು, ಅದೊಂದು ಅರ್ಥ ಆಯ್ತಾ? ಅಂದ್ರೆ ಏನರ್ಥ? ವಿಶೇಷ ಏನು ಅಂದ್ರೆ ಒಮ್ಮೆ ಶ್ರೀನಿವಾಸ ಕಲ್ಯಾಣ ನಾವು ಕೇಳಿದ್ರೆ ಅಷ್ಟಕ್ಕೆ ಮುಗೀತು ಅಂತಿಲ್ಲ. ಯಾಕೆ ಅಂದ್ರೆ ಇದು ಭಗವಂತನ ಕಥೆ. ನಮ್ಮ ನಿಮ್ಮ ಕಥೆ ಅದು ಸಂಸಾರದ ಬವಣೆಯ ವ್ಯಥೆಯ ಕಥೆ. ಆದರೆ ಪರಮಾತ್ಮನ ಕಥೆ ನಮ್ಮ ಸಾಂಸಾರಿಕ ಎಲ್ಲ ದುಃಖಗಳ ವ್ಯಥೆಯನ್ನು ಪರಿಹರಿಸುವ ಕಥೆ. ಆದ್ದರಿಂದ ಹೇಳ್ತಾರಲ್ಲ, ಅವ್ರದ್ದೇನಾಯ್ತು, ಅಯ್ಯೋ ಕಥೆ ಬಿಡಿ, ಅವ್ರ ಕಥೆ ಮುಗೀತು ಅಂತ. ಆದ್ರೆ ಭಗವಂತನದ್ದು ಮುಗಿಯದ ಕಥೆ, ನಮ್ದು ಮುಗಿಯದ ವ್ಯಥೆ. ಇಷ್ಟೇ ವ್ಯತ್ಯಾಸ. ಭಗವಂತನ ಕಥೆಗೂ ನಮ್ಮ ಕಥೆಗೂ ಏನ್ ವ್ಯತ್ಯಾಸ? ಭಗವಂತನದ್ದು ಮುಗಿಯದ ಕಥೆ, ನಮ್ಮದು ಮುಗಿಯದ ವ್ಯಥೆ. ಆದ್ದರಿಂದ ಆ ಮುಗಿಯದ ವ್ಯಥೆಯನ್ನು ಪರಿಹರಿಸುವ ಕಥೆ ಅಂದ್ರೆ ಶ್ರೀನಿವಾಸ ಕಲ್ಯಾಣ. ಅದಕ್ಕೋಸ್ಕರವೇ ನಿರಂತರವಾಗಿ ಶ್ರೀನಿವಾಸ ಕಲ್ಯಾಣವನ್ನ, ಭಗವಂತನ ಚರಿತ್ರೆಯನ್ನು ಕೇಳಬೇಕು ಅಂತ. ಹರಿಕಥೆಯ ಕೇಳಿದ್ದೇ ಕೇಳೋ, ಅಯ್ಯೋ ಅದೇ ಶ್ರೀನಿವಾಸ ಕಲ್ಯಾಣ, ಅದೇ ಆಚಾರ, ಅದೇ ಭಾಗವತ, ಅದೇ ಮಹಾಭಾರತ, ಅದೇ ರಾಮಾಯಣ, ಕೇಳ್ ಬೇಸರ ಬರಬಾರ್ದು ಅಂತ. ಅರ್ಥ ಆಯ್ತಾ? ಯಾಕೆ ನೋಡಿ, ದಿವಸಕ್ಕೆ ಒಂದಾದ್ರೂ ಒಂದು ಹೊಸ ವಿಷಯ, ಒಂದು ವಿಚಾರದಲ್ಲಿ, ಒಂದು ಸಬ್ಜೆಕ್ಟ್, ವಿ ಗೆಟ್ ಒನ್ ಪರ್ಟಿಕ್ಯುಲರ್ ಟಾಪಿಕ್ ವಿಚ್ ಇಸ್ ಹೈಲೈಟೆಡ್ ಇನ್ ಅ ಸಬ್ಜೆಕ್ಟ್, ಕೃತಾರ್ಥರು ಅಂತ ಭಾವಿಸಿ. ಅರ್ಥ ಆಯ್ತಾ? ಒಂದೇ ಒಂದು ಅಂಶ ಸಿಕ್ಕೇ ಸಿಗುತ್ತೆ, ನೋಡ್ಕೊಳ್ರಿ, ವ್ಯರ್ಥ ಆಗಲ್ಲ. ನೋಡಿ, ಯಾವಾಗಲೂ ಅಷ್ಟೇ ಪ್ರವಚನಕ್ಕೆ ಬಂದ್ರೆ ಬಹಳ ಉಪಯೋಗ ಇದೆ. ಅರ್ಥ ಆಯ್ತಾ? ಪ್ರವಚನಕ್ಕೆ ಬಂದ್ರೆ ಬಹಳ ಪ್ರಯೋಜನ ಇದೆ. ಏನ್ ಪ್ರಯೋಜನ? ತಿಳಿದೇ ಇರುವಂತಹ ವಿಷಯಗಳನ್ನ ತಿಳ್ಕೋಬಹುದು. ಅರ್ಥ ಆಯ್ತಾ? ಅಷ್ಟೇ ಅಲ್ಲ, ಸಜ್ಜನರ ವಿಶೇಷ ಸಂಘವನ್ನ ಮಾಡಿ ಆ ಸತ್ಸಂಗದಲ್ಲಿ ಕಾಲ ಕಳೆದು ಆ ಕಾಲವನ್ನ ಪರ್ವಕಾಲ ಮಾಡಿಕೊಳ್ಳುವುದು. ಎರಡಾಯ್ತು. ಏನು ಪ್ರಯೋಜನ ಇಲ್ಲದೆ ಇದ್ರೆ ನಿದ್ದೆ ಅಂತೂ ಖಂಡಿತ ಬಂದೇ ಬರುತ್ತೆ. ಹಾಗಾಗಿ ಅದೊಂದು ವಿಶೇಷ ಪ್ರಯೋಜನ. ಆದ್ರಿಂದ ಪ್ರಯೋಜನ ಅಂತೂ ಪ್ರವಚನದಲ್ಲಿ ಇದ್ದೇ ಇದೆ. ಅರ್ಥ ಆಯ್ತಾ? ಆದ್ರಿಂದ ವೆಂಕಟಾಚಲಾಧೀಶಂ ಶ್ರೀಯಾಧ್ಯಾಸಿತ ವಕ್ಷಸಂ ಶ್ರಿತ ಚೇತನ ಮಂದಾರಂ ಶ್ರೀನಿವಾಸಂ ಭಜೇ ನಿಶಂ ಅಂತ ಹೇಳಿ ತುಂಬಾ ಚೆನ್ನಾಗಿದೆ. ಇದು ಬ್ರಹ್ಮಾಂಡ ಪುರಾಣದಲ್ಲಿ ಮಾಡತಕ್ಕಂತ ಮಂಗಳ ಶ್ಲೋಕ. ನೀವೆಲ್ಲ ತಿರುಪತಿಯಲ್ಲಿ ಶ್ರೀನಿವಾಸ ಕಲ್ಯಾಣ ಆಗುವ ಒಂದು ಶ್ಲೋಕ ಕೇಳ್ತೀರ. ಶ್ರೀಯ ಕಾಂತಾಯ ಕಲ್ಯಾಣ ನಿಧಯೇರ್ಧಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ತಮಾಷೆ ಏನ್ ಗೊತ್ತಾ? ಅವ್ರು ಯಾರು ಶ್ಲೋಕ ಹೇಳ್ತಾರೋ ಎಲ್ರದ್ದು ಒಂದೇ ಗಂಟ್ಲು. ಪಾಪ ರೆಕಾರ್ಡ್ ಬೇರೆ ಮಾಡ್ತಾ ಇದ್ದೀರಾ, ಇರ್ಲಿ ಪರವಾಗಿಲ್ಲ. ಆದ್ರಿಂದ ಏನಂದ್ರೆ ಅವ್ರದ್ದೆಲ್ಲರದು ಒಂದೇ ಗಂಟ್ಲು. ನೋಡಿ, ಯಾರೇ ಶ್ಲೋಕ ಹೇಳಿದ್ರು ಒಂದೇ ತರ ಹೇಳ್ತಾರೆ. ಎಲ್ರದ್ದು ಒಂದೇ ಏಕ ಪ್ರಕಾರವಾದ ಗಂಟು. ಏನಮ್ಮ ಸೈಡ್ ಅಂತಿರ್ತಾರೆ ಪಾಪ. ಎಲ್ರದ್ದು ಒಂದೇ ಗಂಟು. ನೀವು ಗಮನಿಸಿ ಪಾಪ, ಎಲ್ಲಾರ್ದು ಒಂದೇ ಗಂಟು. ಹಾಗಾಗಿ ಆಯ್ತಾ? ಏನ್ ತಮಾಷೆ ಅದು, ಈ ಶ್ಲೋಕ ಬ್ರಹ್ಮಾಂಡ ಪುರಾಣದಲ್ಲಿ ಅಂತರ್ಗತವಾದದ್ದು. ಶ್ರೀಯ ಕಾಂತಾಯ ಕಲ್ಯಾಣ ನಿಧಯ ಅರ್ಚನಾಮ ಅಂತ ಹೇಳ್ತೀವಲ್ಲ,
ಈ ಶ್ಲೋಕ ಬ್ರಹ್ಮಾಂಡ ಪುರಾಣದಲ್ಲಿ ಶ್ರೀನಿವಾಸನ ಚರಿತ್ರೆಯನ್ನು ಹೇಳುವಾಗ ಮಾಂಗಲಿಕ ಶ್ಲೋಕವನ್ನ, ಮಂಗಲ ಶ್ಲೋಕವನ್ನ ರಚನೆ ಮಾಡಿರೋದು ಈ ಶ್ಲೋಕ. ಆಯ್ತಾ? ಏನ್ ಹೇಳ್ತಾರೆ ಅಂದ್ರೆ, ಅದರಲ್ಲಿ ಪರಮಾತ್ಮ ಮಂಗಳಪ್ರದ ಅಂತ ನೋಡಿ. ಇದನ್ನೇ ಟೀಕಾಕೃತ್ಪಾದರು ಅನುಸರಿಸಿಕೊಂಡು ಶ್ರಿಯಪತ್ಯೈ ನಿತ್ಯ ಗಣಿತ ಗುಣ ಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಅಂದ್ರು. ಆಯ್ತಾ? ಶ್ರಿಯಕಾಂತಾಯ ಭಗವಂತ ಭಗವಂತ ಪ್ರೀತನಾದ ಭಗವಂತ. ಅದರಿಂದ ಟೀಕಾಕೃತ್ಪಾದರಿಗೆ ಶಿವದಾಚಾರ್ಯರಿಗೆ ಪ್ರೀತಿ ಆಯಿತು ಅನ್ನೋದಕ್ಕೆ ಅದು ಸೂಚಕ, ಮಾಂಗಲಿಕ. ಹಾಗಾಗಿ ಶ್ರಿಯಕಾಂತಾಯ ಅನ್ನುವಂಥ ಶಬ್ದವನ್ನೇ ಶ್ರಿಯಪತ್ಯೇ ಅಂತಂದ್ರು ಟೀಕಾಕೃತ್ಪಾದ. ಇನ್ನೊಂದು ವಿಚಾರ ನೋಡಿ, ಇದೆಲ್ಲವನ್ನು ಅನುಸರಿಸಿಕೊಂಡು ನಂತರದ ಪರಂಪರೆಯೂ ಬಂದಿದೆ ಅನ್ನೋದಕ್ಕೆ ಶ್ರೀರಮಣಿಕರ ಕಮಲ ಪೂಜಿತ ಇದೆ. ಶ್ರಿಯಕಾಂತಾಯ ಕಲ್ಯಾಣ ಗುಣೆ ಕಲ್ಯಾಣ ನಿಧಯೆ ಅಂತಂದೆ, ಶ್ರೀಯಪತ್ಯೆ ಅಂತದನ್ನೇ ಶ್ರೀರಮಣಿಕರ ಕಮಲ ಪೂಜಿತ ಅಂತ ಕನ್ನಡೀಕರಣ ಮಾಡಿದ್ರು ಜಗನ್ನಾಥದಾಸ. ಹೀಗೆ ಆ ಎಲ್ಲ ಭಗವಂತನ ವಿಶೇಷ ಗುಣಗಳನ್ನೆಲ್ಲ ನಮಗೆ ಸ್ಮರಿಸಿಕೊಟ್ಟು ಸೂತಾಚಾರ್ಯರು ಮುಂದೆ ತಾವು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ಮಾರಿತೋಸ್ಮಿ ಮಹಾಭಾಗ ಸಾಂಪ್ರತಂ ವಚನೇನ ಬರ. ನಾವು ಶ್ರೀನಿವಾಸ ಕಲ್ಯಾಣವನ್ನ ಬಹುಮುಖದಿಂದ ನೋಡ್ಬೋದು. ಕೇವಲ ಭವಿಷ್ಯೋತ್ತರ ಪುರಾಣ ಅಂತರ್ಗತವಾಗಿ ಕಥಾತ್ಮಕವಾಗಿ ನೋಡ್ಬೋದು. ಆಯ್ತಾ? ಅದನ್ನು ನೋಡೋಣ, ಸೇರಿಸ್ಕೊಂಡು ಆಚಾರ್ಯ ಕಥೆನೇ ಹೇಳಿಲ್ವಲ್ಲ ಅಂತ ಆಗಲ್ಲ. ನೋಡೋಣ, ಕಥೆ ನಾವು ನೋಡೋಣ. ಕಥೆ ನಮಗೆ ಗೊತ್ತಿಲ್ಲ, ಅದನ್ನ ಕೇವಲ ಸಂಸ್ಪರ್ಶ ಮಾಡ್ಕೊಂಡು ಹೋಗೋಣ. ಅದರೊಟ್ಟಿಗೆ ಬೇರೆ ಬೇರೆ ಪುರಾಣದಲ್ಲಿ ಅಂತರ್ಗತವಾದಂತಹ ತಾತ್ವಿಕ ವಿಚಾರಗಳನ್ನು ಜೊತೆಗೆ ಸೇರಿಸಿಕೊಂಡು ಹೋದಾಗ ಇನ್ನು ರೋಚಕವಾಗುತ್ತೆ ಪ್ರವಚನ. ಆದ್ದರಿಂದ ಸೂತಾಚಾರ್ಯರು ಹೇಳ್ತಾರೆ, ಸೂತ ಉವಾಚ ಸ್ಮಾರಿತೋಸ್ಮಿ ಮಹಾಭಾಗಾಃ ಸಾಂಪ್ರತಂ ವಚನೇನ ವಃ ಕಥಯಿಷ್ಯಾಮಿ ಮುನೆ ಶೃಣುತ ಏಕಾಗ್ರಮಾನಸಾಃ. ಸೂತಾಚಾರ್ಯರು ಶೌನಕಾದಿಗಳಿಗೆ ಮೊದಲಾದಂತಹ 33,000ಕ್ಕೂ ಅಧಿಕರಾದಂತಹ ಋಷಿಗಳಿಗೆ, ಆ ಋಷಿ ಪುಂಗವರಿಗೆ ತಾವು ಸ್ಮಾರಿತೋಸ್ಮಿ, ಆಯ್ತಾ, ನಿಮಗೆ ನಾನು ಭಗವಂತನ ಆ ಚರಿತ್ರೆಗಳನ್ನ ಹೇಳ್ತೇನೆ. ನಾನು ಹೇಳಬೇಕು ಅಂದ್ರೆ ಮೊದಲು ನಾನು ಕೇಳಿರ್ಬೇಕಲ್ವ ಅಂತಂದ್ರೆ ಹೇಳ್ತಾ ಇದ್ದಾರೆ. ಹಿಂದೆ ವೇದವ್ಯಾಸ ದೇವರು ಏನು ನನಗೆ ಉಪದೇಶ ಮಾಡಿದ್ರಲ್ಲ, ಆ ಉಪದೇಶ ಮಾಡಿರತಕ್ಕಂಥದ್ದನ್ನ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಏಕಾಗ್ರ ಚಿತ್ತರಾಗಿ ಕೇಳ್ರಿ ಅಂತ. ಅಲ್ಲೇನು ಅಂದ್ರೆ ತೀರ್ಥಕ್ಷೇತ್ರ ಮಹಾತ್ಮ ವಿಷಯಕವಾಗಿ ಹಿಂದೆ ಭಗವಂತ ಸಾಕ್ಷಾತ್ ನಾರಾಯಣನ ಅವತಾರಿಯಾಗಿರ್ತಕ್ಕಂಥವನು ಸತ್ಯವತಿ ಕುವರಃ ಪುರಾ ನಾರಾಯಣಾತ್ಮಕಂ ಅಪೃಚ್ಛಂ ಮುನಿಷಾರ್ದೂಲಂ ವ್ಯಾಸಂ ಸತ್ಯವತಿ ಸುತಂ. ಸತ್ಯವತಿ ಸುತನಾಗಿರ್ತಕ್ಕಂಥ ಸಾಕ್ಷಾತ್ ನಾರಾಯಣನ ಅವತಾರಿಯಾದಂತಹ ವೇದವ್ಯಾಸ ದೇವರು ನನಗೆ ಉಪದೇಶ ಮಾಡಿದ್ದನ್ನ, ತೀರ್ಥಕ್ಷೇತ್ರ ಮಹಾತ್ಮ ವಿಷಯಕವಾದಂತಹ ಈ ಆ ಶ್ರೀನಿವಾಸನ ಕಲ್ಯಾಣ ಚರಿತ್ರೆಯನ್ನ ಅವರಿಂದ ಏನು ನಾನು ಶ್ರವಣ ಮಾಡಿದ್ದೇನೆ ಅದನ್ನು ಹೇಳ್ತೇನೆ ಅಂತ ಹೊರಟರು. ಆಮೇಲೆ ಮುಂದೆ ವೇದವ್ಯಾಸ ದೇವರಿಗೂ ಭೃಗು ಮಹರ್ಷಿಗಳು ನಾರದರ ಆ ಸಂವಾದವನ್ನ ಹೇಳ್ತಾರೆ. ಏನು ಅಂದ್ರೆ, ನಾರದರು ಮಹತಿ ಎಂಬಂತಹ ತಮ್ಮ ಆ ವೀಣೆಯನ್ನ ಕೈಯಲ್ಲಿ ಹಿಡಿದು ಪರ್ಯಟನ ಮಾಡ್ತಾ ಇರ್ತಾರೆ. ಆಗ ಬಹಳ ಸಂತುಷ್ಟರಾಗಿ ಭೃಗು ಮಹರ್ಷಿಗಳು ಭೃಗು ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾರೆ ನಾರದರು ಅಂತ. ಹೀಗೆ ಅದರ ಚಿಂತನೆಯನ್ನು ಹೇಳ್ತಾ ಇದ್ದಾರೆ. ಏನಂದ್ರೆ, ತುಂಬಾ ಸಂತುಷ್ಟರಾದಂತಹ ಮನಸ್ಕರಾಗಿ ಪುಣ್ಯಕರವಾದಂತಹ ಭೃಗು ಮಹರ್ಷಿಗಳ ಆಶ್ರಮಕ್ಕೆ ನಾರದರು ಮಹತಿ ಎಂಬಂತ ವೀಣೆಯನ್ನು ಹಿಡಿದು ಬರ್ತಾರೆ. ನೋಡಿದ್ರು ನಾರದರು ಅಲ್ಲಿ ಬಂದಿದ್ರು. ಬಂದಾಗ ಜ್ಞಾನಿಗಳು ಬಂದಿದ್ದಾರೆ ಅಂತ ಅತ್ಯಂತ ಆದರದಿಂದ ಎದ್ದು ಅವರನ್ನು ಉಪಚರಿಸ್ತಾರೆ. ಆಮೇಲೆ ಭೃಗು ಮಹರ್ಷಿಗಳು ನಾರದರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾರದರೆ, ನೀವು ಜಗತ್ತಿನಾದ್ಯಂತ ಸಕಲ ಲೋಕಗಳನ್ನು ಸಂಚಾರ ಮಾಡತಕ್ಕಂಥವ್ರು ನೀವು. ಆದ್ರಿಂದ ಎಲ್ಲವನ್ನೂ ತಿಳಿದಿದ್ದೀರಿ. ಭೂಮಿಯಲ್ಲಿರ್ತಕ್ಕಂತಹ ಅನೇಕ ತೀರ್ಥಕ್ಷೇತ್ರಗಳನ್ನೆಲ್ಲ ನೀವು ಕಂಡಿದ್ದೀರಿ. ಅಲ್ಲಿ ಕ್ಷೇತ್ರಗಳಲ್ಲಿ ಉತ್ತಮವಾಗಿರ್ತಕ್ಕಂತಹ ಕ್ಷೇತ್ರ ಯಾವುದು, ಜಗತ್ತಿನಲ್ಲಿ ತೀರ್ಥಗಳಲ್ಲಿ ಶ್ರೇಷ್ಠವಾದಂತಹ ತೀರ್ಥ ಯಾವುದು ಅನ್ನೋದನ್ನ ಯದ್ಯಸ್ತಿ ಭುವಿ ವಿಪ್ರೇಂದ್ರ ತನ್ನೇ ಬ್ರೂಹಿ ತಪೋನಿಧೆ, ಯಾವುದು ಶ್ರೇಷ್ಠವಾಗಿದೆ ಜಗತ್ತಿನಲ್ಲಿ ಅದನ್ನ ತಿಳಿಸಿಕೊಡಿ. ಮತ್ತು ಹಾಗೆ ನೀವು ತಪಸ್ವಿಗಳಾಗಿರೋದ್ರಿಂದ
ಸರ್ವ ದೇಹಗಳಲ್ಲೂ ಅಂತರ್ಯಾಮಿಯಾಗಿರತಕ್ಕಂತಹ ಭಗವಂತ ರಮಾದೇವಿಯಿಂದ ಸಮೇತನಾಗಿ ವಿಹಾರವನ್ನು ಮಾಡ್ತಾ ಸಕಲ ಭಕ್ತ ಜನರಿಗೆ ದರ್ಶನವನ್ನ ಕೊಡತಕ್ಕಂತ ಯಾವ ಕ್ಷೇತ್ರದಲ್ಲಿ ಇದ್ದಾನೆ, ಯಾವ ಕ್ಷೇತ್ರದಲ್ಲಿ ತಪಸ್ವಿಗಳು ಮಾಡ್ತಕ್ಕಂಥ ತಪಸ್ಸು ಅದು ಶೀಘ್ರದಲ್ಲಿ ಅದು ಫಲಿಸುತ್ತೆ ಮತ್ತು ಸಂಸಾರದಿಂದ ಮುಕ್ತನಾಗುತ್ತಾನೆ ಜೀವ, ಅಂತಹ ಶ್ರೇಷ್ಠವಾದಂತಹ ಕ್ಷೇತ್ರ ಯಾವುದು, ಇದೆಲ್ಲವನ್ನು ತಿಳಿಸಿಕೊಡಿ ಅಂತ ಪ್ರಾರ್ಥಿಸಿದ್ದಾರೆ. ಆಗ ನಾರದ ಕೃತ ವೆಂಕಟೇಶ ಮಹಾತ್ಮ್ಯವನ್ನು ಈಗ ವರ್ಣನೆ ಮಾಡ್ತಾ ಇದ್ದಾರೆ ಅಪರೂಪದ ವಿಷಯ. ಹಾಗಾಗಿ ನಾವು ಬೇರೆ ಬೇರೆ ಪ್ರಕಾರದಲ್ಲಿ ಶ್ರೀನಿವಾಸ ಕಲ್ಯಾಣವನ್ನು ನೋಡಬಹುದು ಅನ್ನೋದಕ್ಕೆ ಇದೊಂದು ಸಾಧಕ. ಆಗ ನಾರದರು ಹೇಳ್ತಾರೆ, ಒಳ್ಳೆ ಪ್ರಶ್ನೆ ಮಾಡಿದ್ದೀರಿ. ಯಾವಾಗಲೂ ಅಷ್ಟೇ ಶಿಷ್ಯರು ಗುರುಗಳಿಗೆ ಪ್ರಶ್ನೆ ಮಾಡಬೇಕು, ಆದ್ರೆ ಅಲ್ಲಿ ಕುಹತೆ ಇರಬಾರ್ದು, ಅಲ್ಲಿ ಶಿಷ್ಯ ಪ್ರಶ್ನೆ ಇರಬೇಕು. ಆಚಾರ್ಯ ಬರುತ್ತೋ ಇಲ್ವೋ, ಗುರುಗಳು ಬರುತ್ತೋ ಇಲ್ವೋ ಅಂತ ಪ್ರಶ್ನೆ ಮಾಡಬಾರ್ದು, ಜಿಜ್ಞಾಸುವಾಗಿ ಪ್ರಶ್ನೆ ಮಾಡಬೇಕು. ಹೌದಾ? ಆದ್ದರಿಂದಾಗಿ ಭೃಗು ಮಹರ್ಷಿಗಳಿಗೆ ಭೃಗು ಮಹರ್ಷಿಗಳು ಮಾಡಿದಂತಹ ಪ್ರಶ್ನೆಗೆ ನಾನು ಬಹಳ ಸಂತೋಷ ಆಯ್ತು. ಒಳ್ಳೆ ಪ್ರಶ್ನೆ ಮಾಡಿದ್ದೇನೆ, ವರೀಯ ಒಳ್ಳೆ ಪ್ರಶ್ನೆ ಹೇಳ್ತೇನೆ. ಏನು ಅಂದ್ರೆ, ತೀರ್ಥಗಳಲ್ಲಿ ಉತ್ತಮವಾದಂತಹ ತೀರ್ಥ, ಕ್ಷೇತ್ರಗಳಲ್ಲಿ ಉತ್ತಮವಾದಂತಹ ಕ್ಷೇತ್ರ ಯಾವುದು ಅಂತ ಹೇಳ್ತೀನಿ. ಏಕಾಗ್ರ ಚಿತ್ರದಿಂದ ಕೇಳ್ರಿ ಅಂತ ಅವರ ನೀವು ಅಟ್ಟೆ ಏಕಾಗ್ರ ಚಿತ್ರದಿಂದ ಕೇಳಿ. ಅದು ಯಾಕೆ, ಏನದು ಏಕ ಅಗ್ರಚಿತ್ತ? ವಿಚಿತ್ರವಾಗಿದೆ ಶಬ್ದ. ಏಕವಾಗಿರಬೇಕು, ಅಗ್ರವಾಗಿರಬೇಕು ಚಿತ್ತ, ಮನಸ್ಸು. ಅದು ಏಕಾಗ್ರ ಇಲ್ಲ, ಅದು ಅನೇಕಾಗ್ರ ಅಲ್ವಾ? ಅದಕ್ಕೆ ಏಕಾಗ್ರತೆ ಅನ್ನೋದು. ಏನ್ ಏಕಾಗ್ರತೆ ಅಂದ್ರೆ ಕಾನ್ಸಂಟ್ರೇಷನ್ ಅಂದ್ರೆ ನಮ್ಮಲ್ಲಿ ಅಲ್ವಾ? ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಅವರ್ ಮೈಂಡ್ ಟು ಕಾನ್ಸಂಟ್ರೇಟ್ ಆನ್ ಅ ಸಿಂಗಲ್ ಥಿಂಗ್. ಯಾಕೆ? ಮನಸ್ಸು ಚಂಚಲ. ನಾನು ಹಂಗೆ ಅಂದಿದ್ದ ತಕ್ಷಣ ಎಲ್ಲ ಕಡೆ ಹೋಗಿರುತ್ತೆ ಮನಸ್ಸು, ಏನ್ ಚಿಂತನೆ ಮಾಡಲಿ ಅಂತ ಹೇಳಿ. ಇದು ಮನಸ್ಸಿನ ದೌರ್ಬಲ್ಯ. ಆದ್ರಿಂದ ಒಳ್ಳೆಯ ವಿಚಾರ ಕೇಳುವಾಗ ಈ ಏಕಾಗ್ರ ಚಿತ್ತ ಬೇಕು. ಏಕ ಸರಿ, ಅಗ್ರ ಚಿತ್ತ ಏನು ಅಂದ್ರೆ, ಏಕ ಅಂದ್ರೆ ಒಂದೇ ವಸ್ತು ವಿಷಯವನ್ನು ಚಿಂತಿಸಬೇಕು. ಅಗ್ರ ಅಂದ್ರೆ ನೋಡಿ, ಬೆಸ್ಟ್ ಆಫ್ ದ ಲಾಟ್ಸ್ ಅಂತ. ಅಗ್ರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ, ಗೊತ್ತಾಯ್ತಾ? ಶ್ರೇಷ್ಠವಾದಂತಹ ಈ ಒಂದೇ ವಿಚಾರವನ್ನ ನಿಮ್ಮ ಚಿತ್ತದಲ್ಲಿ ಚಿಂತನೆ ಮಾಡಿ, ಅದೇ ಏಕಾಗ್ರ ಚಿತ್ತತೆ ಅಂದ್ರೆ, ಗೊತ್ತಾಯ್ತಾ? ನೋಡಿ, ಶಬ್ದ ಕೇಳುತ್ತೀವಿ, ಅರ್ಥ ಗೊತ್ತಿರೋದಿಲ್ಲ. ಹಾಗಾಗಿ ಏಕರೂಪವಾದ ಶ್ರೇಷ್ಠವಾದ ಈ ಒಂದೇ ವಿಚಾರವನ್ನ ಕೇಳ್ರಿ, ಇನ್ಯಾವುದನ್ನು ಕೇಳಬೇಡ್ರಿ. ಅದು ಆಯ್ತಾ? ಸರಿ, ಗೊತ್ತಾಯ್ತು. ಏನ್ ಗೊತ್ತಾಯ್ತು ಅಂದ್ರೆ, ಬೆರಳು ಇಲ್ಲದ ಕೈಯಲುಂಡು ಜೀವಿಸುವನ. ಇದು ಹೇಳ್ದೆ ಹೋದ್ರೆ ಆಗಾಗ ಆಗಾಗ ಎದ್ದಿದ್ದೀರಾ 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 ಅಂತ ಹೇಳ್ಬೇಕಾಯ್ತು. ಅರ್ಥ ಆಯ್ತಾ? ಆದ್ರಿಂದ ಅವಾಗ 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 ನೆನಪಿಸ್ತಾ ಇರಬೇಕು, ಎಚ್ಚರಿಸ್ತಾ ಇರಬೇಕು. ಬೆರಳು ಇಲ್ಲದ ಕೈಯಲುಂಡು ಜೀವಿಸುವನ, ಶಿರದಲಂದದ ದೇವನ. ಆಯ್ತಾ? ಮೊದಲು ನೋಡೋಣ. ಬೆರಳು ಇಲ್ಲದ ಕೈಯಲುಂಡು ಜೀವಿಸುವನ, ಉರುವ ಶಾಪಕ್ಕೆ ಕಿರಿದಾಗಿರುವವನ. ಮೊದಲು ನೋಡೋಣ, ಯಾವುದು? ಬೆರಳು ಇಲ್ಲದ ಕೈಯಲುಂಡು ಜೀವಿಸುವನ. ಒಂದು ಪ್ರಾಣಿ ಇದೆಯಂತೆ, ಅದು ಬೆರಳೇ ಇಲ್ಲದಿರುವಂತಹ ಕೈಯಿಂದ ಅದು ತನ್ನ ಆಹಾರವನ್ನ ಸ್ವೀಕರಿಸಿ ಉಪಜೀವನ ಮಾಡುತ್ತಂತೆ. ಯಾವ ಪ್ರಾಣಿ? ಒಂದು ಪ್ರಾಣಿಗೆ ಬೆರಳೇ ಇಲ್ಲ. ಬೆರಳು ಇಲ್ಲದ ಕೈಯಲ್ಲುಂಡು ಜೀವಿಸುವನ ಅಂದ್ರೆ ಆನೆ. ಆನೆಗೆ ಕೈ ಇರಲ್ಲ, ಸೊಂಡ್ಲೆ ಅದ ಕೈ, ಅದು ಬೆರಳಿರಲ್ಲ. ಬೆರಳು ಇಲ್ಲದ ಕೈಯಲುಂಡು ಜೀವಿಸುವನ ಅಂದ್ರೆ ಗಜೇಂದ್ರನ. ಆಯ್ತಾ? ಶಿರದಲಂದದ ದೇವನ, ಆ ಗಜೇಂದ್ರನ ಶಿರ ಅದನ್ನೇ ಮುಖವಾಗಿ ಉಳ್ಳಂಥವನು ಯಾರು? ಗೊತ್ತಾಯ್ತಾ? ಈಗ ನಿದ್ದೆ ಮಾಡ್ರಿ ನೋಡೋಣ. ಬೆರಳು ಇಲ್ಲದ ಕೈಯಲುಂಡು ಜೀವಿಸುವನ. ಏನ್ ನೋಡಿ ಹೆಂಗ್ ಬಂತು ಪರಿಸ್ಥಿತಿ. ಆಚಾರ್ಯ ಏನಾದ್ರೂ ಹೇಳ್ರಿ, ನೀವೇ ಗ್ರೇಟ್. ಯಾಕೆ ಅಂದ್ರೆ ಮನೇಲಿ ಬಲವಂತ ಮಾಡಿದ್ರು ನಿದ್ದೆ ಬರಲ್ಲ ಮಧ್ಯಾಹ್ನ ಅಥವಾ ರಾತ್ರಿನೇ. ಈಗ ಬಂದ ತಕ್ಷಣ ಮಲಗಿಸ್ಬಿಡ್ತೀರಲ್ಲ, ನೀವೇ ಗ್ರೇಟ್. ಹಂಗ ಅನ್ಬೇಡ್ರಿ. ಹಾಗಾಗಿ ಎಷ್ಟೋ ಬಾರಿ ಹಾಗೆ ಆಗೋಗುತ್ತೆ.
ಗಾಢ ನಿದ್ದೆ ಬರುತ್ತೆ, ಬೇಡ ಅಂದ್ರೂ ಪ್ರವಚನದಲ್ಲಿ ನಿದ್ದೆ ಬರುತ್ತೆ. ಕಲಿಯುವುದು ಅವಕಾಶ ಕೊಡೋದಿಲ್ಲ ಜ್ಞಾನ ಕಾರ್ಯ ಮಾಡೋದಕ್ಕೆ ಅಷ್ಟು ಸುಲಭವಾಗಿ. ಈ ರೂಪದಲ್ಲಿ ಕಲಿಪತ್ತಿ ಮಾಡುವಂತ ವ್ಯಾಪಾರ ಅಂತಾರೆ. ಆಯ್ತಾ? ಶಿರದಲಂದರ ದೇವನ ಯಾರು? ಗಜಮುಖನ ಗುರುವ ಶಾಪಕ್ಕೆ ಕಿರಿದಾಗಿ ಇರುವವನ. ಉರುವ ಶಾಪಕ್ಕೆ ಆ ಗಣಪತಿ ಇಲ್ಲಿ ಮೇಲೆ ಕೂತ್ಕೊಂಡು ಬರುವಾಗ ಚಂದ್ರ ನೋಡಿ ನಕ್ಕ. ಸೌಂದರ್ಯದ ಸಾರ ಚಂದ್ರ ಅದು. ಹಾಗಾಗಿ ಅವನಿಗೆ ಮದ, ಸೌಂದರ್ಯದ ಮದ, ಶಾಪ ಕೊಟ್ರು ಗಣಪತಿ. ಸೌಂದರ್ಯದ ಆ ಮದದಿಂದ ಮದೋನ್ಮತ್ತನಾಗಿದ್ಯಾ ಅಂತ ಹೇಳಿ ಉರುವ ಶಾಪಕ್ಕೆ ಕಿರಿದಾಗಿರುವವನ ಅರ್ಥ. ಅಂತ ಚಂದ್ರನ ಶಿರದಲೊಪ್ಪುವ ದೇವನ. ಚಂದ್ರನನ್ನ ತನ್ನ ತಲೆಯ ಮೇಲೆ ಧರಿಸಿರ್ತಕ್ಕಂತಹ ಚಂದ್ರಶೇಖರನಾದ ರುದ್ರದೇವರು ಅವರ ಕೊರಳಮಾಲೆಯ ಸರ್ಪಭೂಷಣ, ನಾಗಭೂಷಣ, ಪೆಸರಲೊಪ್ಪುವ ಶಿರದ ಪೆಸರಲೊಪ್ಪಿದ. ಆಯ್ತಾ? ಆ ಸರ್ಪ ಅಂದ್ರೆ ಶೇಷ. ಅಂತಹ ಅಚಲದಲ್ಲಿ ವಾಸವಾಗಿರುವ ಶ್ರೀನಿವಾಸನ ತಂದು ತೋರೆ. ಶೇಷಾಚಲದಲ್ಲಿ ವಾಸ ಮಾಡತಕ್ಕಂತ ಶ್ರೀನಿವಾಸನ ತಂದು ತೋರೆ ಅಂತ ಪುರಂದರದಾಸ. ಇದು ಸ್ವಾರಸ್ಯ. ನೇರವಾಗಿ ಶ್ರೀನಿವಾಸನ ತಂದು ತೋರೆ ಅಂತಂದ್ರೆ ಅಸ್ವರಸ. ಬೆರಳು ಇಲ್ಲದ ಕೈಯಲ್ಲುಂಡು ಜೀವಿಸುವನ. ಆಯ್ತಾ? ಶಿರದಲೊಪ್ಪು ಶಿರದಲಂಕದ ದೇವನ, ಉರುವ ಶಾಪಕ್ಕೆ ಕಿರಿದಾಗಿ ಇರುವವನ, ಶಿರದಲೊಪ್ಪುವ ದೇವನ, ಅವನ ಕೊರಳ ಮಾಲೆಯ ಪೆಸರನ್ನೊಪ್ಪಿದ ಆ ಶ್ರೀನಿವಾಸನ ತಂದು ತೋರೇ ಅಂತ ಹೇಳಿ ಹೀಗೆ ಹೇಳ್ತಾರೆ. ಅಂತ ರೀತಿಯಲ್ಲಿ ಎಲ್ಲ ಪಾಪಗಳನ್ನು ಕಳೆದಾಕ್ತಕ್ಕಂತಹ ಅಂತ ಹೇಳ್ತಾರೆ. ಅಲ್ಲ, ಬೇಕಾದಷ್ಟು ಕ್ಷೇತ್ರ ಇದೆ. ಈ ಪುರಾಣಿಕರಿಗೆ ಸ್ವಲ್ಪ ಉತ್ಪ್ರೇಕ್ಷೆ ಮಾಡುವಂತಹ ಹವ್ಯಾಸ ಅಂತ ಅನ್ಸೋದಿಲ್ಲ. ನಮ್ಮ ಪುರಾಣಿಕರ ಮೇಲೆ, ಪ್ರಾಚೀನ ಪುರಾಣಗಳ ಮೇಲೆ ಒಂದು ಆಕ್ಷೇಪ ಇದೆ. ತುಂಬಾ ಎಕ್ಸಾಗರೇಟ್ ಮಾಡ್ತಾರೆ ನಿಮ್ಮ ಪುರಾಣಿಕರು ಅಂತ. ಯಾವುದೇ ಒಂದು ಪುರಾಣ ಹೇಳುವಾಗಲೂ ಕೂಡ ಆ ಕ್ಷೇತ್ರವನ್ನು ಹೀಗೆ ಹೈಲೈಟ್ ಮಾಡಿರ್ತಾರೆ. ನೋಡ್ರಿ, ಗಮನಿಸಬೇಕು ಅಲ್ವಾ? ಹೈಲೈಟ್ ಮಾಡ್ತಾರೆ, ಎಕ್ಸಾಗರೇಟ್ ಮಾಡ್ತಾರೆ. ಎಲ್ಲರೂ ಇದೇ ಶ್ರೇಷ್ಠ ಅಂತ ಇದೆ ಅಂತಾರೆ, ಅವರೇ ಅಂತಾರೆ. ಇದೇನಿದು? ಮತ್ತೆ ಬೇರೆ ಕ್ಷೇತ್ರಗಳಿಗೆ ಏನು ವ್ಯತ್ಯಾಸ ಆಯಿತು? ಬೇರೆ ಅಲ್ಲಿರ್ತಕ್ಕಂಥ ಭಗವನ್ ಮೂರ್ತಿಗಳಿಗೆ ಏನು ವ್ಯತ್ಯಾಸ ಆಯಿತು? ಎಲ್ಲವೂ ಒಂದೇ ಆಯಿತು. ಯಾಕಂದ್ರೆ ಎಲ್ಲ ಪುರಾಣ ಇತಿಹಾಸವನ್ನು ನೋಡುವಾಗ ಇದೇ ಎಕ್ಸಾಗರೇಷನ್ ಇದೆ. ಸೊ ಇದಕ್ಕೇನಾದ್ರೂ ಕಾರಣ ಇದೆಯೋ? ಈ ರೀತಿಯಾದಂತಹ ಉತ್ಪ್ರೇಕ್ಷೆ ಮಾಡಿ ಆ ಕ್ಷೇತ್ರವನ್ನ ವರ್ಣನೆ ಮಾಡಲಿಕ್ಕೆ ಅಂದ್ರೆ, ಒಂದು ಯಾವಾಗಲೂ ಮನುಷ್ಯರಿಗೆ ಪ್ರವೃತ್ತಿ ಹುಟ್ಟಬೇಕು ಅಂತಂದ್ರೆ ಆ ರೀತಿಯಾಗಿರ್ತಕ್ಕಂಥ ಮಹಿಮೆಗಳನ್ನ ನಾವು ತಿಳಿದುಕೊಳ್ಬೇಕು ಅಲ್ವಾ? ಕ್ಷೇತ್ರ ಮಹಿಮೆಯನ್ನು ತಿಳಿದುಕೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ವಿಶ್ವಾಸ ಪ್ರವೃತ್ತಿ ಹುಟ್ಟೋದಿಲ್ಲ. ಇಷ್ಟು ಹೇಳಿದ್ರೇನೆ ನಮ್ಮ ತಲೆಯಲ್ಲಿ ಇನ್ನೂ ವಿಶ್ವಾಸ ಬರ್ತಿಲ್ಲ, ಮಹಿಮೆ ಮಹತ್ವ ತಿಳ್ಕೊಳ್ಳಿಲ್ಲ. ಇದು ಏನು ಹೇಳದೆ ಹೋದ್ರೆ ಹೇಗೆ ಬರ್ಬೇಕು ವಿಶ್ವಾಸ? ಇಷ್ಟು ತಿರುಪತಿಯ ಬಗ್ಗೆ, ಶ್ರೀನಿವಾಸನ ಬಗ್ಗೆ ಕೇಳಿ 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 ಕೇಳಿದ್ರು ಇನ್ನೂ ನಮಗೆ ಆ ರೀತಿಯಾದಂಥ ದೃಢ ವಿಶ್ವಾಸ ಬರ್ತಿಲ್ಲ. ಏನು ಹೇಳಿದ್ರೆ ಬರೋದು ಹೇಗೆ? ಅದಕ್ಕೋಸ್ಕರ ಕೊಂಚ ಉತ್ಪ್ರೇಕ್ಷೆ ಇದ್ರೂ ಆ ಉತ್ಪ್ರೇಕ್ಷೆ ಯಾವುದೂ ಕೂಡ ವ್ಯರ್ಥ ಅಲ್ಲ, ಅದು ಸಾರ್ಥಕವೇ ಅಂತ ತಿಳಿಬೇಕು. ಆಮೇಲೆ ಇನ್ನೇನಾಯ್ತು, ವೆಂಕಟಗಿರಿ ಮಹಾತ್ಮ್ಯವನ್ನ ನಾನು ತಿಳಿಸಿಕೊಡ್ತಾ ಇದ್ದೇನೆ. ಹಿಂದೆ ನಾನು ಬೃಹಸ್ಪತ್ಯಾಚಾರ್ಯರಿಂದ, ದೇವತೆಗಳ ಗುರುಗಳೇನಿದ್ದಾರೆ, ಅಥವಾ ಇದು ಯಾರಿಂದಲೂ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನೇ ಇದನ್ನು ಉಪದೇಶ ಮಾಡ್ಬೇಕಷ್ಟೇ. ಆದ್ರೆ ಭಗವಂತನಿಂದ ನಾನೇನು ಕಿಂಚಿತ್ ಕೇಳಿದ್ದೇನೆ ಅದನ್ನು ಹೇಳುವ ಪ್ರಯತ್ನ ಮಾಡ್ತೇನೆ ಅಂತ ಶ್ರೇಷ್ಠವಾದಂತಹ ವೈಕುಂಠವನ್ನ ಬಿಟ್ಟು ಆ ವೆಂಕಟಗಿರಿಯಲ್ಲಿ ಲಕ್ಷ್ಮೀದೇವಿಯಲ್ಲಿ ವಿಹಾರ ಮಾಡ್ತಾ ಇದ್ದಾನೆ ಅಂತ ಮಾಹಾತ್ಮ್ಯವನ್ನು ಹೇಳ್ತಾರೆ. ಯುಗಭೇದ ನಿಮಿತ್ತಗಳಿಂದ ಅನೇಕ ಹೆಸರುಗಳಿದೆ ಇದಕ್ಕೆ, ಈ ಚಲಕ್ಕೆ, ಈ ಅಚಲಕ್ಕೆ ಅಂತೆಲ್ಲ ಹೇಳ್ತಾ ಬಂತ. ಬ್ರಹ್ಮಣಾಪಿ ಅಂತಂದ್ರು. ಬ್ರಹ್ಮಣಾಪಿ ಅಂದ್ರೆ ಬ್ರಹ್ಮದೇವರು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಬ್ರಹ್ಮ ಅಂದ್ರೆ ಬೃಹಸ್ಪತ್ಯಾಚಾರ್ಯರೇ ಮೊದಲಾಗಿರ್ತಕ್ಕಂಥ ದೇವತೆಗಳನ್ನೇ ವರ್ಣಿಸಲು ಅಶಕ್ಯವಾದದ್ದು ಅಂತ ಅರ್ಥ. ಬ್ರಹ್ಮದೇವರು ವರ್ಣಿಸಲಿಕ್ಕೆ ಆಗಲ್ಲ, ಬ್ರಹ್ಮದೇವರಿಗೆ ಆಗುತ್ತೆ.
ಆಯ್ತಾ? ಮೇಲ್ನೋಟಕ್ಕೆ ಇಲ್ಲಿ ನೋಡುವಾಗ ಬ್ರಹ್ಮಣಾಪಿ ಸುರೈರಪಿ ಭಕ್ತುಂ ನ ತಸ್ಯ ಮಾಹಾತ್ಮ್ಯ ಬಂದ್ಬಿಟ್ಟು ಬ್ರಹ್ಮಣಾಪಿನ ಬ್ರಹ್ಮದೇವರಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ತರ ಅರ್ಥ ಅಲ್ಲ. ಬ್ರಹ್ಮ ಅಂತಂದ್ರೆ ಇಲ್ಲಿ ಬ್ರಹ್ಮಣಾಪಿ ಅಂದ್ರೆ ಬೃಹಸ್ಪತ್ಯ ಬೃಹದಾತು ಬೃಹಸ್ಪತಿ ಪುರೋಧಾಹ ಚ ಬ್ರಹ್ಮ ಚ ಬ್ರಹ್ಮಣಸ್ಪತಿ ಅಂತ ಅರ್ಥ. ಹಾಗಾಗಿ ವ್ಯಾಖ್ಯಾನಕಾರ ಹೇಳ್ತಾರೆ ಬ್ರಹ್ಮಣಸ್ಪತಿ ಅಂತ ಅರ್ಥ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ ಅಲ್ಲ, ಬೃಹಸ್ಪತಿಗಳು ಬೃಹಸ್ಪತ್ಯಾಚಾರ್ಯರು ಮೊದಲಾಗಿರ್ತಕ್ಕಂಥ ದೇವತೆಗಳಿಂದ ಈ ಮಹಿಮೆಯನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಂಜನಾಚಲ ಎಲ್ಲವನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಆಮೇಲೆ ನಾರದರಂದ್ರು ಇಲ್ಲಿ ನೋಡ್ರಿ, ಭಗವಂತನಿಗೆ ಈ ಭೂವೈಕುಂಠಕ್ಕೆ ಭೂಲೋಕಕ್ಕೆ ಬರ್ಲಿಕ್ಕೆ ಒಂದು ಕಾರಣ ಬೇಕಾಯ್ತು. ಒಂದಿನ ನಾರಾಯಣನ ದರ್ಶನಕ್ಕೋಸ್ಕರವಾಗಿ ಕ್ಷೀರ ಸಮುದ್ರಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಭಗವಂತ ತಾನು ಶೇಷಶಾಹಿಯಾಗಿ ಮಲಗಿದ್ದ ಅಂತ ಹೇಳ್ತಾರೆ. ಆಯ್ತಾ? ನೋಡಿ ಎಷ್ಟು ಚೆನ್ನಾಗಿದೆ ಹೇಳ್ತಾರೆ ಅಂದ್ರೆ, ಭಗವಂತ ಅದೇನು ಯಾವ ಬೇರೆ ಕೆಲಸವೇ ಇಲ್ವ ನಮ್ಮ ದೇವರು, ಯಾವಾಗ ನೋಡಿದ್ರು ಶೇಷಶಾಹಿಯಾಗಿ ಕ್ಷೀರ ಸಮುದ್ರದ ಮಲಗಿರುತ್ತೆ. ಅದೇನಿದು ಯಾವ ಪುರಾಣ ತಗೊಂಡ್ರು ಇದೆ. ನಾನು ಅದಕ್ಕೂ ಸಾಮರ್ಥ್ಯವನ್ನು ಹೇಳಿದ್ದೀನಿ, ಇನ್ನೊಂದ್ಸಲಿ ಹೇಳ್ಬಿಡ್ತೀನ. ಏನದು? ಭಗವಂತ ನೋಡಿ ತಾನು ಮಲಗಿರ್ಬೇಕು ಅಲ್ವಾ, ಶೇಷಶಾಹಿಯಾಗಿ ಕ್ಷೀರ ಸಮುದ್ರದಲ್ಲಿ ಮಲಗಿರ್ಬೇಕು, ಅವನಿಗೂ ಬೇರೆ ಕೆಲಸ. ಇನ್ನು ಲಕ್ಷ್ಮೀದೇವಿ ಕಾಲತ್ತ ಕೂತಿರ್ಬೇಕು, ಇವಳಿಗೂ ಬೇರೆ ಕೆಲಸ. ಇದೇನಿದು? ಯಾವ ಪುರಾಣ ತಗೊಂಡ್ರು ಇದೇ ಇಂಟ್ರೊಡಕ್ಷನ್. ವಿಷ್ಣು ಪುರಾಣ ತಗೊಳ್ಳಿ ಇದೇ ಇಂಟ್ರೊಡಕ್ಷನ್, ಭಾಗವತ ತಗೊಳ್ಳಿ ಹೀಗೆ ಇಂಟ್ರೊಡಕ್ಷನ್, ಹೋಗಿ ಬ್ರಹ್ಮಾಂಡ ಪುರಾಣ ತಗೊಂಡ್ರು ಅಲ್ಲೂ ಇದೆ ಇಂಟ್ರೊಡಕ್ಷನ್, ಭವಿಷ್ಯೋತ್ತರ ಪುರಾಣದಲ್ಲೂ ಅದೇ. ಇದೇನಿದು? ಬೇರೆ ರೀತಿಯಲ್ಲಿ ಭಗವಂತನನ್ನು ತಿಳಿಸಿಕೊಡಬಹುದಲ್ಲ, ಅವನನ್ನು ಪರಿಚಯಿಸಿಕೊಡಬಹುದಲ್ಲ ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ. ಏನ್ ಗೊತ್ತಾ? ಅಲ್ಲಿ ನೋಡಿ, ಸರ್ವೋತ್ತಮನಾದ ಆಯ್ತಾ ಜಗತ್ಪತಿಯಾದ ಜಗತ್ತಿಗೆ ಯಜಮಾನನಾದಂಥವನು ಮಲಗಿದ್ದಾನೆ. ಅರ್ಥ ಆಯ್ತಾ? ಹೆಂಡತಿಯಾದವಳು ಆಗಿರ್ತಕ್ಕಂಥವಳು ಪರಮಾತ್ಮನ ಅರ್ಥಾತ್ ಗಂಡನ ಸೇವೆ ಮಾಡುವುದಕ್ಕೆ ಕಾಲು ಹತ್ತುತ್ತಾ ಇದ್ದಾಳೆ. ಅದು ನಿಜವಾದ ಸಂಸಾರದ ಲಕ್ಷಣ. ಅರ್ಥ ಆಯ್ತಾ? ಏನು ಆ ಕಡೆ ನೋಡೋದೇ ಇಲ್ಲ. ನಿಜವಾದ ಸಂಸಾರದ ಲಕ್ಷಣ ಅದು. ಅದೇನು ಪರಮಾತ್ಮ ಯಜಮಾನರು ಮಲಗಿದ್ದಾರೆ, ಹೆಂಡತಿಯಾದವಳು ಕಾಲು ಹತ್ತಾ ಇದ್ದಾಳೆ. ನಮ್ಮಲ್ಲಿ ವ್ಯತ್ಯಾಸ ಆಗಿರುತ್ತೆ ಅಷ್ಟೇ. ಏನು ನಿಮ್ಗೆ ಅರ್ಥ ಆಯ್ತು? ನಾ ಮುಂದೆ ಹೋಗೋದು, ನಾನು ವರ್ಣನೆ ಮಾಡಕ್ಕೆ ಹೋದ್ರೆ ನೀವೇ ಅರ್ಥ ಮಾಡ್ಕೊಂಡು. ಅಲ್ಲಿ ಯಜಮಾನರು ಮಲಗಿದ್ದಾರೆ, ಹೆಂಡತಿಯಾದವಳು ಕಾಲು ಹತ್ತಾ ಇದ್ದಾಳೆ. ನಮ್ಮಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ. ಏನು ಅಂತ ನಾನು ಹೇಳೋದು, ನೀವು ಅರ್ಥ ಮಾಡ್ಕೊಂಡು ಇಷ್ಟೇ. ಇದನ್ನ ತಿಳಿಸ್ಕೊಡೋದಕ್ಕೆ ಪ್ರತಿ ಬಾರಿನೂ ಅಲ್ಲಿ ಗಂಡನ ತರ ಇದ್ದಾನೆ, ಹೆಂಡತಿ ತರ ಇದ್ದಾಳೆ. ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಅನ್ನೋದು ತೋರಿಸ್ಕೊಡ್ತಿದ್ದಾರೆ. ನಮ್ಮಲ್ಲಿ ಹಾಗಿರಲ್ಲ. ಅರ್ಥ ಆಯ್ತಾ? ಈ ವ್ಯತ್ಯಾಸ ತೋರಿಸ್ಕೊಡ್ಬೇಕು ಅನ್ನೋದ್ರಲ್ಲಿ ಎಲ್ಲಾದ್ರಲ್ಲೂ ಈ ರೀತಿಯಾದ ಇಂಟ್ರಡಕ್ಷನ್ ನೋಡಿ. ಒಂದು ಶಾಸ್ತ್ರೀಯತೆ, ಒಂದು ತಾತ್ವಿಕತೆ ಇರುತ್ತೆ. ದಡ್ರವಾದ ಶಾಸ್ತ್ರಕಾರರು ಏನಾದ್ರೂ ಒಂದು ವಿಚಾರ ನಿರೂಪಣೆ ಮಾಡ್ತಾರೆ ಇದ್ರೆ ಅದ್ರ ಹಿಂದೆ ಅದ್ಭುತವಾದಂತಹ ತಾತ್ವಿಕ ವಿಚಾರ ಇರುತ್ತೆ ಅಂತ ಅಭಿಪ್ರಾಯ. ಗೊತ್ತಾಯ್ತಾ? ಇನ್ಯಾರಾದ್ರೂ ಹೀಗೆ ಯಾಕೆ ಹೇಳಿದ್ದಾರೆ ಅನ್ನೋದು ತಿಳಿಸಿ ಹೇಳಿದ್ರಿ. ಇದೆ ಅದು ಇದರ ಉದ್ದೇಶ ಅದು ಅಂತ ಹೇಳಿ. ಹೀಗೆ ಭಗವಂತನ ಲೋಕಕ್ಕೆ ಹೋದಾಗ ದೇವ್ರು ಹೇಗಿದ್ದಾನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಶ್ವೇತದ್ವೀಪದ ಕಲ್ಪದ್ರುಮವನ ಅಂತ, ಶ್ವೇತದ್ವೀಪದಲ್ಲಿ ಕಲ್ಪದ್ರುಮವನ ಅಂತಿದೆಯಂತೆ. ಆ ಕಲ್ಪದ್ರುಮವನದಲ್ಲಿ ಸುವರ್ಣ ನಿರ್ಮಿತವಾದಂತಹ ಬಹುವಿಧವಾದಂತಹ ವಜ್ರ ವೈಡೂರ್ಯ ರತ್ನಗಳಿಂದ ನಿರ್ಮಿತವಾದ ಅನೇಕ ಸ್ತಂಭಗಳಿಂದ ಶೋಭಿತವಾದ ಆ ದೇವರ ಮಂದಿರವನ್ನ ಹೇಳ್ತಾ ಇದ್ದಾರೆ. ಶ್ವೇತದ್ವೀಪ ಹೇಗಿರುತ್ತೆ ಅಂತ ಹೇಳುದು ಅದೊಂದು ಕಲ್ಪದ್ರುಮ. ಅಂದ್ರೆ ಕಲ್ಪಿಸಿದ್ದನ್ನ, ಮನಸ್ಸಿನಲ್ಲಿ ಕಲ್ಪಿಸಿದ್ದನ್ನೆಲ್ಲ ಕೊಡ್ತಕ್ಕಂತಹ ದ್ರುಮ ಅಂದ್ರೆ ವೃಕ್ಷ. ಆಯ್ತಾ? ವಜ್ರ ವೈಡೂರ್ಯ ರತ್ನಗಳಿಂದ ವಜ್ರ ವೈಡೂರ್ಯದ ತೊಲೆಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ, ವಜ್ರ ವೈಡೂರ್ಯದ ತೊಲೆಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ, ನಿಜರಾದಿ ಮುನಿಗಳನ ಕಂಡೆ, ನಿಜರಾದಿ ಮುನಿಗಳನ ಕಂಡೆ, ದುರ್ಜನಾಂತ ಕದಿ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದೆ, ದೃಷ್ಟಿಯಿಂದಲಿ ನಾನು ಕಂಡೆ. ಇದನ್ನೇ ಹೇಳಿದ್ದು, ವಜ್ರ ವೈಡೂರ್ಯದ ತೊಲೆಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ. ಎಲ್ಲಿಂದ ಬಂದಿದ್ದು?
ನೋಡಿ ಶ್ಲೋಕ ಓದ್ತೀನಿ. ತತ್ರ ಕಲ್ಪದ್ರುಮ ವಲೇ ಶಾಂತ ಕುಂಭಮಯಂ ಗೃಹಂ ನಾನಾರತ್ನ ಸಮಾಕೀರ್ಣಂ ಅನೇಕ ಸ್ತಂಭ ಶೋಭಿತಂ ಸಹಸ್ರಾರ್ಥ ಪ್ರತೀಕಾಶಂ ದೀಪ್ಯಮಾನಮಿವ ಶ್ರಿಯ ದುಷ್ಟಾಪ್ರಮರೇಂದ್ರೈಶ್ಚ ಸುಪ್ರಾಪಂ ಕೃತಭಕ್ತಿಭಿಃ. ಇದನ್ನೇ ಹೇಳಿದೆ, ಎಲ್ಲಾ ದಾಸರ ಮಾತುಗಳು ಶಾಸ್ತ್ರೋಕ್ತವಾದದ್ದು ಅನ್ನೋದಕ್ಕೆ ಹಾಗೆ ಹೇಳ್ತಾರೆ. ಆಮೇಲೆ ಅನೇಕ ದೇವತೆಗಳೆಲ್ಲ ಸದಾ ಆ ದೇವರ ದರ್ಶನಕ್ಕೆ ಆಕಾಂಕ್ಷಿತರಾಗಿ ಬಂದು ಹೋಗ್ತಾ ಇರ್ತಾರೆ. ಆಮೇಲೆ ಸಭಾಮಂದಿರವನ್ನ, ದೇವರ ಆ ಶಾಂಗಪಾಣಿಯ ದಿವ್ಯ ಸಭಾಮಂದಿರವನ್ನ ನೋಡಿದೆ. ಶೇಷ, ಗರುಡ, ರುದ್ರ, ಷಣ್ಮುಖ ಮೊದಲಾಗಿರ್ತಕ್ಕಂಥ ದೇವತೆಗಳ ಸಭೆ ಅದಾಗಿತ್ತು. ನಾನು ಹೋದಾಗ ದೇವರ ಸಭೆ, ಆ ಶ್ವೇತದ್ವೀಪ ಹೇಗಿತ್ತು ಅನ್ನೋದನ್ನು ವರ್ಣನೆ ಮಾಡ್ತಾರೆ. ದೇವರೇನಾಗಿದ್ದಾನೆ, ಅವನು ಅಷ್ಟಕರ್ತೃ. ಅಂತಹ ಹೃಷಿಕೇಶ ಅಂತ, ಹೃಷಿಕ ಅಂದ್ರೆ ಇಂದ್ರಿಯಗಳಲ್ಲ, ಇಂದ್ರಿಯಗಳಿಗೆ ಒಡೆಯ, ಸಮಸ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಸಮಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿಗೆ ಮುಖ್ಯ ಕಾರಣನಾದಂತಹ ಹೃಷಿಕೇಶನಲ್ಲಿ ಅಣ್ಲಿಕಂಡೆ. ಶೇಷನ ಹಾಸಿಗೆಯಲ್ಲಿ ಮಲಗಿದ್ದ. ಆಮೇಲೆ ಲಕ್ಷ್ಮೀದೇವಿ ತಾನು ಸೇವೆಯನ್ನ ಮಾಡ್ತಾ ಇದ್ದಾಳೆ. ಏನಾಗಿದೆ ಅಂದ್ರೆ 2 ಲಕ್ಷ ಯೋಜನೋಪೇತವಾಗಿರತಕ್ಕಂತಹ ಶರೀರ ಭಗವಂತನದ್ದು. ಎಷ್ಟು? 2 ಲಕ್ಷ ಯೋಜನ ಉಪೇತವಾದಂತಹ ಶರೀರ ಭಗವಂತನದ್ದು. ಒಂದು ಯೋಜನ ಅಂದ್ರೆ 8 ಮೈಲಿ, 11.8 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ, ಮಲ್ಟಿಪ್ಲೈಡ್ ಬೈ 2 ಲ್ಯಾಕ್. ಆಮೇಲೆ ಕ್ಯಾಲ್ಕುಲೇಟರ್ ಇಟ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಳ್ಳ, ಅಷ್ಟು ದೊಡ್ಡದು ದೇವರ ವಿಸ್ತೃತವಾದ ಶರೀರ. ಎಷ್ಟು? 2 ಲಕ್ಷ ಯೋಜನೋಪೇತವಾದಂತಹ ಶರೀರ ಭಗವಂತನದ್ದು. ಹಾಗೆ ವ್ಯಾಪ್ತನಾಗಿದ್ದಾನೆ ಭಗವಂತ, ಪುರಾಣ ಪ್ರತಿಪಾದ್ಯನಾಗಿದ್ದಾನೆ. ಅತ್ಯಂತ ಪ್ರಾಚೀನನಾದ ಇಂತಹ ಭಗವಂತನನ್ನ, ದೇವೋತ್ತಮನನ್ನು ನೋಡ್ತಾ ಇದ್ದೇನೆ ಅಂತಿದ್ದಾರೆ. ಶ್ರೀ ಭೂದೇವಿಯರು ಪರಮಾತ್ಮನನ್ನು ಸೇವಿಸ್ತಾ ಇದ್ದಾರೆ. ಶ್ರೀವತ್ಸಾಂಕ ಶೋಭಿತನಾಗಿದ್ದಾನೆ. ಹೀಗೆ ಶಂಖಚಕ್ರಗಳನ್ನು ಧಾರಣೆ ಮಾಡಿದ್ದಾನೆ ಅಂತ ಭಗವಂತನನ್ನ ಕಾಣುವುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ವೈಜಯಂತಿ ಮಾಲೆಯನ್ನ ಧರಿಸಿದ್ದಾನೆ ಭಗವಂತ. ನೋಡಿ, ಇವೆಲ್ಲ ಯಾಕೆ ಬೇಕು? ದೇವರನ್ನ ನಾವು ಧ್ಯಾನ ಮಾಡುವಾಗ ವಾದಿರಾಜರ ವೈಕುಂಠ ವರ್ಣನೆ ಅಂತ ಒಂದು ವಿಶೇಷ ಕೃತಿ ಇದೆ. ಅದೆಲ್ಲವೂ ಇಲ್ಲಿ ವರ್ಣಿತವಾದದ್ದನ್ನ ವಾದಿರಾಜ ಶ್ರೀಪಾದರು ತಮ್ಮ ಕೃತಿಯಲ್ಲಿ ಆಧರಿಸಿಕೊಟ್ಟಿರ್ತಕ್ಕಂಥದ್ದು. 100 ಸಾವಿರಾರು ಸೂರ್ಯಚಂದ್ರರು ಏಕಕಾಲಕ್ಕೆ ತಾವು ಪ್ರಕಾಶಿತರಾದರೆ ಏನು ಲಾವಣ್ಯ ಇರುತ್ತೋ, ಲಾವಣ್ಯ ಅಮೃತ ಸಂದೋಹಂ ಭವ ಸಂತಾಪನಾಶಕಂ. ಲಾವಣ್ಯ ದೇವರಲ್ಲಿ ಎಷ್ಟು ಇದೆ ಅಂದ್ರೆ ಆ ಕಾಂತಿ ನಮ್ಮ ಎಲ್ಲ ಭವ ಅಂದ್ರೆ ಸಂಸಾರದ ದುಃಖಗಳನ್ನೆಲ್ಲ ಸುಟ್ಟಾಕ ಬಿಡುತ್ತಂತೆ. ಅಷ್ಟು ತೇಜಸ್ಸು ದೇವರಲ್ಲಿದೆ ಅಂತ ತೋರಿಸಿ ಹೀಗೆ ಆ ಭಗವಂತನನ್ನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಇಂದು ನಾನೇನ ಸುಕೃತವ ಮಾಡಿದೆನೋ, ಮಂಗಳ ಮಹಿಮ ವೆಂಕಟ ಬಂದ ಮನೆಗೆ. ಇಂದು ನಾನೇನು ಸುಕೃತವ ಮಾಡಿದೆನೋ, ವೆಂಕಟ ಬಂದ ಮನೆಗೆ. ಭಗವಂತ, ಇಂದು ನಾನೇನು ಸುಕೃತವ ಮಾಡಿದೇನೋ, ವೆಂಕಟ ಬಂದ ಮನೆಗೆ ಅಂತ ಹೇಳಿದಂತೆ ನಮ್ಮ ಮನಸ್ಸಿರುವ ಮಂದಿರಕ್ಕೆ ಪರಮಾತ್ಮ ಬರಬೇಕು ಅಂತ ತಿಳಿಸಿಕೊಟ್ಟು ಅವನನ್ನ ಸುದೀರ್ಘವಾಗಿ ವರ್ಣನೆ ಮಾಡಿದ್ದಾರೆ. ನಾರದರು ದೇವರನ್ನ ಕಂಡಾಗ ಹೇಗಿದ್ದ ದೇವರು ಅಂತ ಹೇಳ್ತಾರೆ. ಇಷ್ಟಾದ ಮೇಲೆ ನಾರದರು ಭಗವಂತನಿಗೆ ನಮಸ್ಕಾರ ಮಾಡಿ, ಮಗನ ನಮಸ್ಕಾರ ಮಾಡಿದ ಮೇಲೆ ತನ್ನ 2 ಬಾಹುಗಳಿಂದ ನಾರದರನ್ನ ಎತ್ತಿ ಅನುಗ್ರಹ ಮಾಡುತ್ತಂತೆ ಭಗವಂತ. ಆಮೇಲೆ ಏನು ಬಂದದ್ದು ಅಂತ ಕೇಳಿದ್ರು ದೇವರು. ಅರ್ಥ ಆಯ್ತಾ? ದೇವರು ನಾರದನ್ನ ಏನು ವಿಶೇಷ, ಏನು ಬಂದದ್ದು ಅಂದಾಗ ದೇವರೇ ಹೇಳಬೇಕ ಏನಂತ, ಲೋಕದಲ್ಲಿ ನಿಮ್ಮಂಥ ಭಕ್ತರು ಆಗಾಗ ನನ್ನ ದರ್ಶನಕ್ಕೆ ಬರ್ತಾ ಇರಬೇಕು. ಇದೇನು ವಿಶೇಷ? ನಾವು ದೇವರ ದರ್ಶನಕ್ಕೆ ಹೋಗ್ಬೇಕು, ಅದು ವಿಶೇಷ. ದೇವರಂತ ಇದ್ದಾನೆ, ನಿಮ್ಮಂತ ಭಕ್ತರು ನನ್ನನ್ನು ನೋಡಕ್ ಆಗಾಗ ಬರ್ತಾ ಇರ್ಬೇಕು. ಏನ್ ಕಾರಣ ಗೊತ್ತಾ? ಈಗ ನಾವು ಭಗವಂತನನ್ನ ನೋಡೋದು ಒಂದು ವಿಶೇಷತೆ ಆದ್ರೆ, ಭಕ್ತರು ತಮ್ಮನ್ನ ಆರಾಧನೆ ಮಾಡಿ
ಏನು ಕೃತಾರ್ಥರಾಗ್ತಾರೆ, ದೇವರು ಅವರನ್ನು ಅನುಗ್ರಹ ಮಾಡಿದಾಗ ದೇವರಿಗೂ ಆ ವಿಶೇಷವಾಗಿರ್ತಕ್ಕಂತಹ ಒಂದು ಒಂದು ಧನ್ಯತೆ ಉಂಟಾಗತ್ತಂತ. ಅಂದ್ರೆ ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಪರಿಪೂರ್ಣತೆ ಇಲ್ಲ. ಆದರೆ ಇದು ದೇವರನ್ನ ನಾವು ಆರಾಧನೆ ಮಾಡಿದಾಗ, ದೇವರ ಅನುಗ್ರಹ ಪಡೆದಾಗ, ದೇವರ ದರ್ಶನ ಮಾಡಿದಾಗ ಏನು ಸಂತೋಷ ಆಗುತ್ತೆ, ತೃಪ್ತಿ ಆಗುತ್ತೆ, ತೃಪ್ತಿ ಇದೆ. ಭಗವದ್ ಭಕ್ತರನ್ನ ಅನುಗ್ರಹಿಸಿದಾಗಲೂ ದೇವರಿಗೆ ವಿಶೇಷ ಸಂತೋಷವಾಗುತ್ತೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಿಮ್ಮಂತಹ ಭಕ್ತರು ಆಗಾಗ ದರ್ಶನಕ್ಕೆ ಬರ್ತಾ ಇರಬೇಕು. ಆಯ್ತಾ? ತಮಾಷೆ ನೋಡಿ, ನಾನು ಅದಕ್ಕೆ ಆ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಥವಾ ತೀರ್ಥದಲ್ಲಿ ನಿಂತಾಗ ನಾವು ಕೃತಾರ್ಥರಾಗ್ತೇವೆ, ತೀರ್ಥಾಭಿಮಾನಿ ದೇವತೆಗಳನ್ನ ಕಂಡು, ತೀರ್ಥವನ್ನ ಕಂಡು. ಆದ್ರೆ ಜ್ಞಾನಿಗಳು ಹೋದ್ರೆ ತೀರ್ಥಾಭಿಮಾನಿ ದೇವತೆಗಳು ತಾವು ಸಂತುಷ್ಟರಾಗುತ್ತಾರೆ. ಇಂಥ ಪುಣ್ಯಾತ್ಮರು ಬಂದ್ರಲ್ಲ ಅಂತ ಹೇಳಿ. ತೀರ್ಥಂ ಕುರ್ವಂತಿ ತೀರ್ಥಾನಿ, ನಾವು ಹೋಗೋದ್ರಿಂದ ನಾವು ಪವಿತ್ರರಾಗೋದು. ಆದ್ರೆ ಜ್ಞಾನಿಗಳು ಹೋದ್ರೆ ತೀರ್ಥಾಭಿಮಾನಿ ದೇವತೆಗಳು ನಾವು ಪವಿತ್ರರಾದ್ವಿ ಅಂತ ಅಂದ್ಕೋತಾರೆ. ಹಾಗೆ ಇಲ್ಲಿ ಭಗವಂತ ಹೇಳಿದ, ಏನೊಂದು ಬ್ರಹ್ಮಾಂಡದಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯವಾದಂತಹ ಸ್ಥಾನ ಯಾವುದಾದ್ರು ನಮ್ಗಿದ್ರೆ ಹೇಳ್ರಿ ಅಂತ ನನ್ನ ದೇವರು. ನೋಡಿ, ಎಂಥ ದೇವರ ನಾಟಕ ಅನ್ನೋದಕ್ಕೆ ಸ್ವಂತ ಮನೆ ಇಟ್ಕೊಂಡಿದ್ದಾನೆ. ಮೂರು ಬೇರೆ, ಒಂದು ಶ್ವೇತದ್ವೀಪ, ಒಂದೊಂದು ಅನಂತಾಸನ, ಇನ್ನೊಂದು ವೈಕುಂಠ. ಇದರಲ್ಲೊಂದು ಆಶ್ಚರ್ಯ ಅಲ್ಲ, ಒಂದು ಸಾಲದೆ ದೇವರಿಗೆ ಅದು ಯಾಕೆ ಮೂರು ಇಟ್ಕೊಂಡು ಕೂತಿದ್ದಾನೆ ನೋಡಿ. ಇದೊಂದು ಯೋಚನೆ ಮಾಡೋದು ಬಹಳ ಚೆನ್ನಾಗಿದೆ, ಉತ್ತರ ಕೊಟ್ಟಿದ್ದಾರೆ. ಆಯ್ತಾ? ಇದು ಒಂದ್ ಸಾಕಾಗಲ್ಲ, ವಾಸಕ್ಕೆ ಒಂದ್ ಮನೆ ಸಾಲದ, ಮೂರು ಯಾಕೆ ಅಂತಂದ್ರೆ ನೋಡಿ, ಶ್ರೀ ಭೂ ದುರ್ಗಾ ಅರ್ಥ ಆಯ್ತಾ? ಏನಾಗಿದೆ, ನಿಮ್ಗೆ ಸೂಕ್ಷ್ಮ ಅರ್ಥ ಆಗ್ಬಿಟ್ರೆ ಸರಿ, ನಾನು ಹೆಚ್ಚಿಗೆ ವಿವರಣೆ ಮಾಡೋ ಶ್ರಮ ನನಗಿರಲ್ಲ. ಅರ್ಥ ಆಯ್ತಾ? ಅದು ದೇವರು ಮಾತ್ರ ಸಾಧ್ಯ ಅಷ್ಟೇ. ದೇವರು ಮಾಡಿರೋದನ್ನ ನಾವು ಕೇವಲ ಶ್ರವಣ ಮಾಡಬೇಕು, ಅದನ್ನ ಮಹಿಮೆ ಅಂತ ತಿಳಿದು ಮುಂದೆ ಹೋಗ್ಬೇಕು, ಯಾರು ಅನುಸರಣೆ ಮಾಡಬಾರ್ದು. ಅರ್ಥ ಆಯ್ತಾ? ಇಷ್ಟೇ. ಏನದು? ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಶ್ರೀ ಭೂ ದುರ್ಗ. ಆಯ್ತಾ? ಮೂರು ಆ ಲಕ್ಷ್ಮೀ ದೇವಿಯ ರೂಪಗಳಿಗೆ ಮೂರು ಆವಾಸ ಸ್ಥಾನಗಳು. ಅರ್ಥಾತ್ ಭಗವಂತನ ಶರೀರವೇ ತದಾತ್ಮಕ. ವೈಕುಂಠ ಅಂದ್ರೆ ವೈಕುಂಠ ನಾಮಕನಾಗಿ ಭಗವಂತ ಇದ್ದಾನೆ. ಶ್ವೇತದ್ವೀಪ ಅಂದ್ರೆ ಶ್ವೇತದ್ವೀಪ ಎಂಬ ನಾಮದಿಂದ ಭಗವಂತನೇ ಆ ರೂಪದಿಂದ ಇದ್ದಾನೆ. ಅದೆಲ್ಲವೂ ಅಪ್ರಾಕೃತವಾದದ್ದು, ಯಾವುದು ಪ್ರಾಕೃತವಾದದ್ದು. ಅನಂತಾಸನ, ಅನಂತಾಸನದಲ್ಲಿ ಭಗವಂತ ಶೇಷಶಾಹಿಯಾಗಿ ಅನಂತ ಎಂಬಂತಹ ಅಂದ್ರೆ ಅರ್ಥಾತ್ ಶೇಷನಲ್ಲಿ ಅಂತಸ್ಥಿತವಾದಂತಹ ಭಗವದ್ ರೂಪ ಯಾವುದು? ಪದ್ಮನಾಭ ಎಂಬ ರೂಪದಿಂದ ಇರ್ತಾನೆ. ಅಂತ ಆಯ್ತಾ? ಶ್ವೇತದ್ವೀಪ ಅದೇನದು ಹೆಸರೇ ಬಹಳ ವಿಚಿತ್ರವಾಗಿದೆ. ಏನ್ ಗೊತ್ತಾ? ಅಲ್ಲಿ ಎಲ್ಲವೂ ಕೂಡ ಅತ್ಯಂತ ಅತ್ಯಂತ ಶುಚಿ. ಅಂದ್ರೆ ಯಾವುದು ಅಶುಚಿಯಾದದ್ದು ವೈಕುಂಠದಲ್ಲೂ ಅಥವಾ ಅನಂತಾಸನದಲ್ಲೂ ಇಲ್ಲ. ಅದು ದ್ವೀಪಮಯವಾದದ್ದು, ಸುತ್ತಲೂ ನೀರು, ಮಧ್ಯದಲ್ಲಿ ಭಗವಂತ ಇದ್ದ. ಅದೇನಂದ್ರೆ ಬಿಳಿ ಹಾಲಿನ ನೊರೆ. ಕ್ಷೀರ ಸಮುದ್ರನು ಹಾಗೆ ಅಲ್ವಾ? ಅಂದ್ರೆ ಇದೊಂದು ಸ್ವಲ್ಪ ವಿಚಿತ್ರ ಅದಕ್ಕಿಂತ. ಹಾಗಾಗಿ ಆ ದ್ವೀಪ ಸದೃಶ, ಅದು ಸಮುದ್ರನೇ, ಅದು ಪೂರ್ಣ. ಇದು ಸಮುದ್ರ ಅಲ್ಲ, ಸುತ್ತಲೂ ನೀರು, ದ್ವೀಪದ ಹಾಗೆ ರೂಪದಲ್ಲಿ ಭಗವಂತ ಇದ್ದಾನೆ. ಬಿಳಿ ಅದು, ಅದರಿಂದ ಅದು ದ್ವೀಪ, ಶ್ವೇತ ದ್ವೀಪ ಅಂತ ಹೇಳಿ. ಅಲ್ಲಿ ಭಗವಂತ ಸಂಕರ್ಷಣ ನಾಮಕನಾಗಿದ್ದಾನೆ. ಅರ್ಥ ಆಯ್ತಾ? ವೈಕುಂಠದಲ್ಲಿ ವೈಕುಂಠ ನಾಮಕನಾಗಿ ಇದ್ದಾನೆ. ಇದು ಅದರ ಅರ್ಥ. ಆಯ್ತಾ? ಶ್ರೀ ವೈಕುಂಠದಲ್ಲಿ ಇದ್ದಾರೆ, ಭೂ ಅನಂತಾಸನದಲ್ಲಿದ್ದಾರೆ, ಶ್ವೇತ ದ್ವೀಪದಲ್ಲಿದ್ದಾರೆ. ಇದು ದುರ್ಗಾ ಅನಂತಾಸನ. ಹೀಗೆ ಗೊತ್ತಾಯ್ತಾ? ಶ್ರೀ ಭೂ ದುರ್ಗಾ ಈ ಮೂರು ರೂಪದಿಂದ ಭಗವಂತ ಆ ಮೂರು ಲಕ್ಷ್ಮೀ ದೇವಿಯ ರೂಪದೊಟ್ಟಿಗೆ ಇದ್ದಾನೆ ಅಂತ ತಿಳಿಸಿಕೊಟ್ಟೋದಕ್ಕೆ ದೇವರು ಕೇಳ್ತಾ ಇದ್ದಾನೆ, ನನಗೆ ಇರೋದಕ್ಕೆ ಯೋಗ್ಯವಾದಂತಹ ಸ್ಥಾನ ಎಲ್ಲಾದ್ರೂ ಇದ್ರೆ ನೀವು ಸ್ವಲ್ಪ ತಿಳಿಸ್ಕೊಟ್ಟು. ವಿಹಾರಕ್ಕೆ ಯೋಗ್ಯವಾದ ಸ್ಥಾನ ಅಂತ. ಈಗ ಕೆಲವರು ಹೋಗ್ತಿರ್ತಾರೆ ವೀಕೆಂಡ್, ಅರ್ಥ ಆಯ್ತಾ? ವೀಕಾಗಿ ಎಂಡಲ್ಲಿ ಹೊರಗೋದು ಅಂತ, ಅರ್ಥ ಆಯ್ತಾ? ವಾರ ಇಡೀ ಸೋಮವಾರದಿಂದ ಶುಕ್ರವಾರದವರೆಗೂ ದಡ್ದು ವೀಕಾಗಿ ಎಂಡಲ್ಲೂ ಬರೋದು, ಅರ್ಥ ವೀಕೆಂಡ್, ಅರ್ಥ ಆಯ್ತಾ? ವಿಹಾರಕ್ಕೆ ಹೋಗ್ತಾರ. ಅಂತಹ ವಿಶ್ರಾಮ ಸ್ಥಾನ ಇದ್ರೆ ನಮಗೂ ತಿಳ್ಕೊ, ದೇವ್ರು ವೀಕಾಗಿ ಹೋಗೋದಲ್ಲ. ಅರ್ಥ ಆಯ್ತಾ? ಅವನು WEAK ವೀಕು, WEEK ಎರಡಿದೆ ಅಲ್ವಾ? ಯಾವ್ದದು?
ವೀಕ್ ಬೇರೆ ವೀಕ್ ಬೇರೆ. ನಾವೆಲ್ಲ ಏಕೆ ಅಲ್ವಾ, ವೀಕಾಗಿ ಹೋಗೋರು. ದೇವರು ಅವನೇ ವಾರ ಅಲ್ವಾ, ವಾರ ಅವನೇ ಕಲ್ಸ್ಕೊಡ್ತಾ ಇದ್ದಾನೆ. ಒಂದೊಂದು ಸೋಮವಾರದಿಂದ ಭಾನುವಾರದಿಂದ ಆರಂಭ ಆಗುತ್ತೆ, ಸೋಮವಾರದಿಂದ ಆರಂಭ ಆಗಲ್ಲ. ಭಾನುವಾರದಿಂದ ಮುಂದಿನ ಶನಿವಾರದವರೆಗೂ ಹಾಗೆ ಕ್ರಮ, ಶಾಸ್ತ್ರೀಯ ಕ್ರಮ ಇರೋದು ಹಾಗೆ. ರವಿವಾಸರದಿಂದ ಆರಂಭ ಆಯ್ತಾ. ಅದಕ್ಕೆ ದೇವರು ಕೇಳ್ತಾ ಇದ್ದಾನೆ, ಅಂಥ ಉತ್ತಮವಾದಂತಹ ವಿಶ್ರಾಮ ಸ್ಥಾನ ಇದ್ರೆ ನನಗೆ ತಿಳಿಸು ಅಂತ. ನಾರದರು ಹೇಳ್ತಾ ಇದ್ದಾರೆ, 3 ಲೋಕದಲ್ಲಿ ನಿನಗೆ ತಿಳಿದೇ ಇರುವಂತಹ ಜಾಗ ನಾನೆಲ್ಲಿ ಹೇಳಿ? 3 ಲೋಕಕ್ಕೂ ಅಧಿಪತಿ ನೀನು, ನಿನಗೆ ಗೊತ್ತಿರೋ ಜಾಗ ನಾನೇನು ನಿರ್ದೇಶ ಮಾಡಿ? ಆದ್ರೂ ಕೂಡ ಏನು ನನ್ನ ಮೇಲೆ ಪ್ರೀತಿಯಿಂದ ಸ್ನೇಹ. ಅದಕ್ಕೆ ಹೇಳ್ತಾ ಇದ್ರು, ನಾನು ಬಹಳ ಚೆನ್ನಾಗಿ ಹೇಳ್ತಾರೆ. ಏನು ಅಂದ್ರೆ, ನತ್ವಯ ಅವಿದಿತಂ ಕಿಂಚಿತ್ ತ್ರಿಷು ಲೋಕೇಶು ವಿದ್ಯತೆ. 3 ಲೋಕದಲ್ಲಿ ನಿನಗೆ ಗೊತ್ತಿಲ್ಲದೆ ಇರುವಂತ ವಿಹಾರ ಸ್ಥಾನ ನನಗೇನು ಗೊತ್ತಿಲ್ಲ. ಆದ್ರೂ ಕೂಡ ತಥಾಪಿ ಅಯಂ ತವ ಪ್ರಶ್ನ ಮೈ ಸ್ನೇಹವಶಾತ್ ಪ್ರಭೋ, ಸ್ನೇಹದಿಂದ ಪ್ರೀತಿಯಿಂದ ನೀನೇನ್ ಕೇಳಿದೆಯಲ್ಲ ಅದನ್ನು ಹೇಳ್ತೀನಿ ಕೇಳು. ಆಶ್ಚರ್ಯವಾದ ನಿನ್ನ ವಿಹಾರಕ್ಕೆ ಉಚಿತವಾದಂತಹ ರಮಣೀಯವಾದಂತಹ ಸ್ಥಾನವನ್ನ ನಾನು ಕೊಡ್ತೀನಿ, ಸೂಚನೆ ಮಾಡ್ತೀನಿ. ಭೂಲೋಕದಲ್ಲಿ ಅನೇಕ ಆಶ್ಚರ್ಯವನ್ನು ಉಂಟು ಮಾಡತಕ್ಕಂಥ ಸ್ಥಾನ ಇದ್ರು ನಾನೀಗ ಸೂಚನೆ ಮಾಡತಕ್ಕಂಥ ಸ್ಥಾನಕ್ಕೆ ಸಮಾನವಾದಂತಹ ಸ್ಥಳ ಇನ್ನೊಂದಿಲ್ಲ. ಯಾಕೆ ಅಂದ್ರೆ, ನಿಮ್ಮ ಪಾದದಿಂದ ಉದ್ಭೂತಳಾದಂತಹ ಗಂಗೆ ದಕ್ಷಿಣ ಭಾಗದಲ್ಲಿ ದಂಡಕಾರಣ್ಯದ 200 ಯೋಜನೆಗಳ ದೂರದಲ್ಲಿ, ನೋಡಿ ಎಷ್ಟು ಎಷ್ಟು ಉಪಕಾರ ಮಾಡಿಕೊಡ್ತಾ ಇದ್ದಾರೆ ಶಾಸ್ತ್ರಕಾರರು. ಏನ್ ಹೇಳ್ತಾರೆ ಅಂದ್ರೆ, ತವ ಪಾದ ಪ್ರಭೂತಾಯ ಗಂಗಾಯಾಶ್ಚೈವ ದಕ್ಷಿಣೆ ದಿಗ್ಭಾಗೆ ದಂಡಕಾರಣ್ಯೆ 200 ಯೋಜನೈರ್ ನಿರ್ಮಿತೆ. ಆಯ್ತಾ? ಏನು ಹಾಗಾದ್ರೆ ಅರ್ಥ ಏನು? ಸ್ವಾಮಿ, ನಿನ್ನ ಪಾದದಿಂದ ಉದ್ಭೂತಳಾಗಿರ್ತಕ್ಕಂಥ ಗಂಗೆ ಏನಿದ್ದಾಳೆ ಅವಳು ದಕ್ಷಿಣ ದಿಗ್ಭಾಗದಲ್ಲಿ, ದಂಡಕಾರಣ್ಯದ 200 ಯೋಜನೆಗಳ ದೂರದಲ್ಲಿ, ದಕ್ಷಿಣ ಸಮುದ್ರದ ಉತ್ತರ ಭಾಗದಲ್ಲಿ. ಅವಾಗ ಏನ್ ಜಿಯೋಗ್ರಫಿ ಕೊಡ್ತಾರೆ ನೋಡ್ರಿ ನಮ್ಮ ಶಾಸ್ತ್ರಕಾರರು. ಯೋಚನೆ ಮಾಡ್ಬೇಕು ನಾವು ನಿಜವಾಗಿಲ್ಲ. ಇಷ್ಟು ಬ್ಯೂಟಿಫುಲ್ ಆಗಿ ಅನಲೈಸ್ ಮಾಡಿ ಜಿಯೋಗ್ರಫಿ ನಮ್ಮ ಕಣ್ಮುಂದೆ ಕೊಡ್ತಾರೆ. ಇಷ್ಟಿದ್ರು ಕೂಡ ಇದ್ಯಾವುದೂ ಇಲ್ಲ ಅಂತೀವಲ್ಲ, ಇದೇನು ಅನ್ಬೇಕು ನೋಡಿ. ಜಿಯೋಗ್ರಫಿ ಎಷ್ಟು ಚೆನ್ನಾಗಿದೆ ಆಯ್ತಾ. ಆ ದಕ್ಷಿಣ ಸಮುದ್ರದ ಉತ್ತರ ಭಾಗದಲ್ಲಿ, ಪೂರ್ವ ಸಮುದ್ರದ ಪಶ್ಚಿಮ ಭಾಗದಲ್ಲಿ 5 ಯೋಜನೆಗಳಿಂದ ಪರಿಮಿತವಾದ, ಇವತ್ತಿಗೂ ನೋಡ್ಕೊಂಬಂడి. ಅರ್ಥ ಆಯ್ತಾ? ಏನಿದು? ಇದನ್ನ ಮೊದಲು ಅನಲೈಸ್ ಮಾಡ್ಕೊಳ್ಳೋಣ. 100 ಯೋಜನೆಗಳ ದೂರದಲ್ಲಿ, 100 ಯೋಜನೆ ಅಂದ್ರೆ ಎಷ್ಟಾಯ್ತು? ಅರೌಂಡ್ 8000 ಕಿಲೋಮೀಟರ್ಸ್ ಅಂತ ಇಟ್ಕೊಂಡು. ಅರ್ಥ ಆಯ್ತಾ? ಅಕ್ರಾಸ್ ಆಯ್ತಾ. ದಕ್ಷಿಣ ಸಮುದ್ರದ ಉತ್ತರ ಭಾಗ ಎಲ್ಲಿದೆಯಪ್ಪ ನಮ್ದು? ಈ ಕಡೆ ಈಗಿರೋದು ಇವತ್ತಿನ ಜಿಯೋಗ್ರಫಿ ಪ್ರಕಾರ. ಹೌದಾ? ಸರಿ ತಾನೆ. ಅಲ್ಲಿಂದ ಕಳಶಪ್ರಾಯ ಅಂದ್ರೆ ಕಾಶ್ಮೀರದವರೆಗೂ ಎಷ್ಟು ಕಿಲೋಮೀಟರ್ ಇದೆ? 8000 ಇಲ್ವಾ? 8000 9000 ಕಿಲೋಮೀಟರ್ ಇಲ್ವಾ? ಖಂಡಿತ ಇದೆ. ಇವತ್ತಿಗೆ ಹೇಳ್ತಾ ಅಂದ್ರೆ ಭಾರತದ ಮುಕುಟಪ್ರಾಯವಾದಂತಹ ಆ ಹಿಮಾಲಯದ ತಪ್ಪಲಿನಿಂದ ಏನು ಭಾಗೀರಥಿಯಾಗಿ ಗಂಗೆ ಹರಿದು ಬರ್ತಾಳೆ, ಅನೇಕ ಪ್ರಕಾರವನ್ನು ಹಿಡಿದುಕೊಂಡು ತಾಳಿ ಬರ್ತಾಳೆ. ಅಲ್ಲಿಂದ ಉತ್ತರ ಭಾಗದಿಂದ ಈ ಕಡೆ ಹರಿದ್ವಾರ ನಂತರದಲ್ಲಿ ನೋಡುವಂತಹ ಆ ಸ್ಥಳಗಳು, ಅಲ್ಲಿಂದ 5 ಯೋಜನೆ ಅದಾಯ್ತು. ಅದಾದ ಮೇಲೆ ಈ ಕಡೆ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ಪೂರ್ವ ಸಮುದ್ರದ ಪಶ್ಚಿಮ ಭಾಗದಲ್ಲಿ ಅಂತ ಹೇಳ್ತಾರೆ ಆಯ್ತಾ. ಒಂದು ನೀವು ಮುಕುಟ ಭಾಗದಲ್ಲಿರ್ತಕ್ಕಂತಹ ಗಂಗೆ, ಅನಂತರದಲ್ಲಿ ಈಗ ಈ ಕಡೆ ಕನ್ಯಾಕುಮಾರಿ ಆಯ್ತಾ. ಇಷ್ಟೆಲ್ಲದಿಂದ ಹತ್ತಿರವಾಗಿರ್ತಕ್ಕಂಥ ದಕ್ಷಿಣ ಭಾಗಕ್ಕೆ ಈ ಕಡೆ ಬರ್ತಾ ಇದ್ದಾರೆ ಆಯ್ತಾ. ಇಲ್ಲಿಯ ಸಮಸ್ತ ಜನರು ಕೂಡ ಆ ತಿರುಪತಿಯ ಕ್ಷೇತ್ರವನ್ನು ವರ್ಣನೆ ಮಾಡೋದು ಹೇಳ್ತಾರೆ ಆಯ್ತಾ. ಅನುಗ್ರಹಾಯ ವೈತೇಶಾಂ ಸ್ಥಾತವ್ಯಂ ಭವತಾ ಹರೇ. ಸ್ವಾಮಿ, ಇವರೆಲ್ಲರನ್ನು ಅನುಗ್ರಹ ಮಾಡೋದಕ್ಕೆ ನೀನು ಈ ಒಂದು ಸ್ಥಾನದಲ್ಲೇ ನೀನು ನೆಲೆಸಬೇಕು. ಯಾಕೆ ಅಂದ್ರೆ ಆದಿತ್ಯಾಕೆ ಹತಾಶ್ಚೈವ ಪಶ್ಯಂತಿ ಚರಣಂ ನಚ. ಆದಿ ಮತ್ತು ವ್ಯಾಧಿ. ಆದಿ ಅಂದ್ರೆ ಮಾನಸಿಕ ಪೀಡೆಗಳು, ವ್ಯಾಧಿ ಅಂದ್ರೆ ದೈಹಿಕ ಪೀಡೆಗಳು. ಈ ಆದಿ ವ್ಯಾಧಿಗಳಿಂದ ಹತಪ್ರಾಯರಾಗಿರ್ತಕ್ಕಂಥವರು ನಿನ್ನ ಚರಣವನ್ನ ಆರಾಧನೆ ಮಾಡಿ ನಿನ್ನನ್ನ ಭಜಿಸಿ ಉದ್ಧಾರ ಹೊಂದಬೇಕು. ಅಂತಹ ಮಂದಭಾಗ್ಯರ ಅನುಗ್ರಹಾರ್ಥವಾಗಿ ಸ್ವಾಮಿ ಅವಶ್ಯವಾಗಿ ನೀನು ಇಲ್ಲಿ ಬಂದು ವಾಸ ಮಾಡಬೇಕು ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ, ಚೋಳರಾಜ ಸುತ ಕಶ್ಚಿತ್ ಖಲು ಭವಿಷ್ಯತಿ ಆಯ್ತಾ.
ಹೇಳ್ತಾ ಇದ್ದಾನೆ ದೇವರು. ಚೋಳರಾಜನ ಮಗನಾಗಿರ್ತಕ್ಕಂಥ ಚಕ್ರವರ್ತಿ ಎಂಬಂತ ರಾಜ. ಆಯ್ತಾ ನೋಡಿ, ಬ್ರಹ್ಮಾಂಡ ಪುರಾಣ ಎಷ್ಟು ಸ್ವಲ್ಪ ವಿಭಿನ್ನವಾಗಿ ಹೇಳ್ತಕ್ಕಂಥದ್ದು. ಚೋಳರಾಜನ ಮಗ ಚಕ್ರವರ್ತಿ ಅನ್ನುವಂತ ರಾಜ. ಅವನು ಕಲಿಕಾಲದಲ್ಲಿ ಅವನು ಹುಟ್ಟುತ್ತಾ ಇದ್ದಾನ. ಅವನು ನನ್ನ ಭಕ್ತನಾಗಿರೋದ್ರಿಂದ ನನ್ನನ್ನು ಯಾವಾಗಲೂ ಪೂಜೆ ಮಾಡ್ತಾ ಇದ್ದಾನೆ. ಚಕ್ರವರ್ತಿ ಇತಿ ಮದ್ಭಕ್ತ ತತ್ರ ಮಾಂ ಅರ್ಚಯಿಷ್ಯತಿ, ನನ್ನನ್ನು ಅವನು ಆರಾಧನೆ ಮಾಡ್ತಾ ಇದ್ದಾನ. ಆದ್ರಿಂದ ಅಂತಹ ಭಕ್ತನಾದಂತಹ ಚಕ್ರವರ್ತಿ ಎಂಬ ರಾಜನನ್ನು ನಾನು ಅನುಗ್ರಹ ಮಾಡಬೇಕು. ಆದ್ರಿಂದ ನಾನು ಈ ಸ್ಥಾನದಲ್ಲಿ ಬಂದು ವಾಸ ಮಾಡ್ತೇನೆ, ಎಲ್ಲ ಭಕ್ತರನ್ನು ಅನುಗ್ರಹ ಮಾಡ್ತೇನೆ ಅಂತ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ನೋಡಿ, ಯಾವಾಗಲೂ ದೇವರಿಗೆ ಮಾಡಿದಂತಹ ಆ ಸ್ತೋತ್ರ, ವ್ರತ, ಪಾರಾಯಣ, ಪೂಜೆ ಇದ್ಯಾವುದೂ ವ್ಯರ್ಥವಾಗುವುದಿಲ್ಲ. ನಾವು ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ದೇವರು ನಮಗೆ ಕಿಂಚಿತ್ ಅವಕಾಶ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳೋಣ. ಕೈಕಾಲು ಗಟ್ಟಿ ಇದೆ, ತೀರ್ಥಕ್ಷೇತ್ರದ ದರ್ಶನ ಮಾಡಿ ಬನ್ನಿ. ಕೈಕಾಲು ಗಟ್ಟಿ ಇದೆ, ದೇವರ ಪೂಜೆ ಮಾಡಿದ್ರಿ, ದೇವರ ಪ್ರಸಾದವನ್ನು ಹೊಂದುತ್ತಾ ಇದ್ದೀವಿ. ಕೈಕಾಲು ಗಟ್ಟಿ ಇಲ್ಲ, ಅಶಕ್ಯರಾಗಿದ್ದೇವೆ, ಆಯ್ತಾ, ಸ್ತೋತ್ರ ಪಾರಾಯಣ ಮಾತ್ರ ಮಾಡ್ತಾ ಇದ್ದೇವೆ, ಇನ್ನು ಹೆಚ್ಚು ಕಲಾಪಗಳು, ಪೂಜೆ ಪುನಸ್ಕಾರಾದಿಗಳು ನಮ್ಮ ಕೈಯಿಂದ ಆಗ್ತಾ ಇದೆ. ಹೇಗೆ ಮಾಡಿ, ಯಾವುದು ವ್ಯರ್ಥ ಅಲ್ಲ. ಇಂದು ನಿನ್ನ ಮೊರೆಯ ಹೊಕ್ಕೆ ವೆಂಕಟೇಶನೇ, ಎಂದಿಗಾದರೆನ್ನ ಕಾಯೋ ಶ್ರೀನಿವಾಸನೇ. ಇಂದು ನಿನ್ನ ಮೊರೆಯ ಹೊಕ್ಕೆ ವೆಂಕಟೇಶನೇ, ಕಮಲ ನಯನ ಕಾಮಜನಕ ಕರುಣವಾಡಿಗೆ, ರಮೆಯ ನಾಳ್ವ ಕಮಲನಾಭ ಹೇ ದಯಾನಿಧೇ. ಕಮಲ ನಯನ ಕಾಮಜನಕ ಕರುಣವಾಡಿಗೆ, ರಮೆಯ ನಾಳ್ವ ಕಮಲನಾಭ ಹೇ ದಯಾನಿಧೇ. ಯಮನಪುರದಿ ಶಿಕ್ಷಿಸದಿರೋ ಪಾರ್ಥ ಸಾರಥೆ, ಯಮನಪುರದಿ ಶಿಕ್ಷಿಸದಿರೋ ಪಾರ್ಥ ಸಾರಥೆ. ರಮೆಯ ನಾಳ್ವ ಕಮಲನಾಭ ಹೇ ದಯಾನಿಧೇ. ಇಂದು ನಿನ್ನ ಮೊರೆಯ ಹೊಕ್ಕೆ ವೆಂಕಟೇಶನೇ, ಎಂದಿಗಾದರೆನ್ನ ಕಾಯೋ ಶ್ರೀನಿವಾಸನೇ. ನೋಡಿ, ಇವತ್ತು ದೇವರನ್ನ ಭಜಿಸಬೇಕು ಅಂತ ಬುದ್ಧಿವಂತ ಮನಸ್ಸಾಯಿತ ಭಜಿಸಿ, ದೇವರನ್ನ ಕೀರ್ತಿಸಿ, ಸ್ಮರಿಸಿ, ಯಾವುದು ವ್ಯರ್ಥವಾಗುವುದಿಲ್ಲ. ದೇವರನ್ನ ಇಂದು ಪೂಜಿಸಿದ್ದು ಇಂದು ಸಾರ್ಥಕವಾಗದಿದ್ರು ಎಂದೂ ವ್ಯರ್ಥವಾಗುವುದಿಲ್ಲ. ಅರ್ಥ ಮಾಡ್ಕೊಳ್ಳಿ. ದೇವರನ್ನ ಭಜಿಸಿದ್ದು ಇಂದು ಸಾರ್ಥಕವಾಗದೇ ಇದ್ರೂ ಕೂಡ ಎಂದೂ ನಿರರ್ಥಕವಾಗುವುದಿಲ್ಲ. ಒಂದಲ್ಲ ಒಂದು ದಿವಸ ಅದು ಸಾರ್ಥಕವಾಗಿ ಫಲವನ್ನ ಕೊಟ್ಟೇ ಕೊಡುತ್ತೆ, ನೋ ಡೌಟ್. ಯಾಕೆ? ಇಟ್ ಹ್ಯಾಸ್ ಎ ಟೈಮ್ ಲೈನ್. ಅರ್ಥ ಮಾಡ್ಕೊಳ್ಳಿ. ಇಟ್ ಹ್ಯಾಸ್ ಎ ಟೈಮ್ ಲೈನ್. ಎವ್ರಿಥಿಂಗ್ ಹ್ಯಾಸ್ ಎ ಟೈಮ್ ಲೈನ್. ಅಂದ್ರೇನು? ನಾವು ಫಿಕ್ಸ್ ಡೆಪಾಸಿಟ್ ಅಂತ ಹಾಕ್ತೀವಿ, 3 ತಿಂಗಳು, 6 ತಿಂಗಳು, 1 ವರ್ಷ ಅಲ್ವಾ? ಅದು ಫಿಕ್ಸ್ಡ್. ಇಟ್ ಇಸ್ ಫಿಕ್ಸ್ ಫಾರ್ ಎ ಪರ್ಟಿಕ್ಯುಲರ್ ಅಲ್ವಾ? ಡ್ಯೂರೇಷನ್ ಇದೆ, ಟೈಮ್ ಲೈನ್ ಇದೆ. ಅದಾದ್ಮೇಲೆ ಬೇಡ ಅಂದ್ರೆ ನಮ್ಮ ಅಕೌಂಟ್ ಬರುತ್ತೋ ಇಲ್ಲೋ. ಹಾಗೆ ದೇವರ ಕುರಿತು ಮಾಡಿದಂತ ಸ್ತೋತ್ರ, ಪಾರಾಯಣ, ಜಪ ಯಾವುದು ವ್ಯರ್ಥ ಆಗಲ್ಲ. ನಿಮ್ಗೆ ಏನ್ ತಮಾಷೆ ಗೊತ್ತಾಗ ಎಲ್ಲೋ ಇಮಿಡಿಯೇಟ್ ಆಗೋದು, ಅದೇ ಕಷ್ಟ. ಈ ಪೂಜೆ ಮಾಡಿ ತಟ್ಟೆ ಸತ್ಯನಾರಾಯಣ ವ್ರತ ಮಾಡ್ತಿರ್ತೀವಿ, ಆಯ್ತಾ? ಅಲ್ಲಿ ಬರ್ತಿರ್ತಾರೆ ಪುತ್ರಾರ್ಥಿ ಲಭತೆ ಪುತ್ರಾನ್, ಧನಾರ್ಥಿ ಲಭತೆ ಧನಂ, ವಿದ್ಯಾರ್ಥಿ ಲಭತೆ ವಿದ್ಯಾನ್, ಆಯ್ತಾ? ಯಶೋರ್ಥಿ ಲಭತೆ ಯಶಃ ಅಂದಿದ ತಕ್ಷಣ ಅಲ್ಲಿ ಪುತ್ರಾರ್ಥಿ ಲಭತೆ ಪುತ್ರಾನ್ ಅಂದಿದ ತಕ್ಷಣ ಆಗ್ಲೇ ಹೊಡೆದು ಪ್ರಸವಿಸ್ಬಿಡ್ಬೇಕು. ಧನಾರ್ಥಿ ಲಭತೆ ಧನಂ ಅಂದಿದ ತಕ್ಷಣ ಅವನೇ ಕೋಟ್ಯಾಧೀಶ್ವರ ತಕ್ಷಣ ಹೋಗ್ಬಿಡ್ಬೇಕು. ವಿದ್ಯಾರ್ಥಿ ಲಭತೆ ವಿದ್ಯಾ ಅಂದ್ರೆ ಸರ್ವ ಶಾಸ್ತ್ರ ಪಾರಂಗತನಾಗಿ ಅವತ್ತೇ ತಕ್ಷಣ ಪಂಡಿತನಾಗ್ಬಿಡ್ಬೇಕು. ಯಶೋರ್ಥಿ ಲಭತೆ ಯಶ ಅವತ್ತೇ ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ಬೇಕು. ಎಲ್ಲ ಆಗ್ಲೇ ಆಗುತ್ತದೆ ಅಲ್ಲ. ದಟ್ ಡಸಂಟ್ ಮೀನ್ ಲೈಕ್ ದಟ್. ನಮ್ಗೇನ್ ಸಮಸ್ಯೆ ಅಂದ್ರೆ ಎಲ್ಲ ತಕ್ಷಣ ಅಂದ್ರೆ ಹಾಗಲ್ಲ. ಅದು ಯಾವತ್ತೂ ಮೆಚೂರ್ ಆಗಬೇಕು,
ಅವತ್ತು ನಮಗೆ ಅದು ಫಲಿತವಾಗುತ್ತೆ. ಅರ್ಥ ಆಯ್ತಾ? ವ್ಯರ್ಥ ಆಗಲ್ಲ. ಆದ್ರೆ ನೋಡಿ, ಒಂದು ತಮಾಷೆ ಹೇಳ್ತೀನಿ ನಿಮಗೆ. ಆಯ್ತು, 2 ನಿಮಿಷ. ಆಯ್ತಾ? ಆದ್ರಿಂದ ತಮಾಷೆ ಏನು ಅಂದ್ರೆ, ನಾವು ಹೇಳ್ತೀವಿ ನೋಡಿ, ಏನಂತ, ಅಯ್ಯೋ ಅನ್ಕೊಂಡೇ ಇರ್ಲಿಲ್ಲ ರೀ, ತಿರುಪ್ತಿಗೆ ಹೋಗಿ ಬಂದ್ರಿ. ಅನ್ಕೊಂಡೇ ಇರ್ಲಿಲ್ಲ, ತಿರುಪ್ತಿಗೆ ಹೋಗಿ ಬಂದ್ರಿ. ಅಯ್ಯೋ ಅನ್ಕೊಂಡೇ ಇರ್ಲಿಲ್ಲ, ಬದ್ರಿಯಾತ್ರೆ ಆಯ್ತು. ಅಯ್ಯೋ ಅನ್ಕೊಂಡೇ ಇರ್ಲಿಲ್ಲ, ಅಯೋಧ್ಯೆ ಕಾಶಿಗೆ ಹೋಗಿ ಬಂದ್ರಿ. ನೀ ಅನ್ಕೊಳ್ಳೋದಲ್ಲ, ಅನ್ಕೊಂಡ್ರೆ ಆಗೋದು ಅಲ್ಲ. ಹಾಗಾದ್ರೆ ಇದನ್ನೇ ಅದೃಷ್ಟ ಅಂದಿದೆ. ಅದೃಷ್ಟ ಅಂದ್ರೆ ಪೂರ್ವ ಜನ್ಮಕೃತ ಪುಣ್ಯಂ, ಪೂರ್ವ ಜನ್ಮಕೃತಂ ಪಾಪಂ. ಯಾವುದು ಪಾಪ ಅಂದ್ರೆ ಅನರ್ಥವಾಗಿರುತ್ತೆ. ಆಯ್ತಾ? ಪುಣ್ಯ ವಿಶೇಷ ಇದ್ರೆ ಈ ರೀತಿ ಸಾಧಕವಾಗುತ್ತೆ. ಅರ್ಥಾತ್ ಏನೋ ಪುಣ್ಯ ಮಾಡಿದ್ವಿ, ಆ ಪುಣ್ಯ ಈಗ ಫಲಿಸಿದೆ. ಆಯ್ತಾ? ಈಗ ಯಾವುದೋ ನಾವು ಅಂದ್ಕೊಳ್ಬೇಕು, ತಿರ್ತಿಗೆ ಹೋಗ್ಬರೋಣ, ಶತ ಪ್ರಯತ್ನ ಮಾಡಿದ್ರು ಆಗಲ್ಲ. ಟಿಕೆಟ್ ಎಲ್ಲ ನೀ ಏನ್ ಮಾಡಿದ್ರು ಆಗಲ್ಲ. ಆಯ್ತಾ? ಹೋಗ್ಬೇಕು ಅಂದ್ರೂ ಸಾಧ್ಯ ಇಲ್ಲ. ಆದ್ರೆ ಯಾವುದನ್ನು ಅಂದ್ಕೊಂಡಿಲ್ಲ, ಎಲ್ಲವೂ ಆಯ್ತು. ಹೇಗೆ? ಅದಕ್ಕೋಸ್ಕರವೇ ಅದನ್ನೇ ಪುಣ್ಯ ಅಂದದ್ದು. ನೀವು ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ವಿಶೇಷ ಈಗ ಫಲಿಸಿದೆ ಅಂತ ತಿಳಿ. ಆಯ್ತಾ? ಇದು ಪಾಪ ಏನಾಗುತ್ತದು? ಮುಳುಚುಟ್ಕೊಳ್ತು. ಸಣ್ಣ ಉದಾಹರಣೆ ಕೊಡೋಣ. ಅದು ಜನ್ಮಾಂತರದ ಪಾಪದ ಫಲವೇ. ಹಿಂದೆ ದೇವ ಬ್ರಾಹ್ಮಣರಿಗೆ ಏನೋ ಅಪಚಾರ ಮಾಡಿದ್ವಿ, ಇಷ್ಟಕ್ಕೆ ಪರ್ಯವಸಾನ ಆಯಿತು. ಕಾಲೇ ಹೋಗ್ಬೇಕಾಗಿತ್ತು, ದೇವರು ಅನುಗ್ರಹ ಮಾಡಿ ಮುಳ್ಳು ಚುಚ್ಚಿ ಅಷ್ಟು ಪರ್ಯವಸಾನ ಮಾಡಿದ ಅಂತ ತಿಳಿದು. ಇದು ಹಾಗಾಗಿ ಇಂದು ನಿನ್ನ ಮೊರೆಯ ಹೊಕ್ಕೆ ವೆಂಕಟೇಶನೇ, ಎಂದಿಗಾದರೆನ್ನ ಕಾಯೋ ಶ್ರೀನಿವಾಸನೇ. ನಿನ್ನ ಮನಸ್ಸಿಗೆ ಯಾವತ್ತು ನನ್ನನ್ನು ಉದ್ಧರಿಸಬೇಕು ಅಂತ ಆಗುತ್ತಲ್ಲ, ಅವತ್ತು ನನ್ನನ್ನು ಉದ್ಧರಿಸು. ನಿನ್ನ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರಲಿ, ಅನ್ಯಥ ಬಯಕೆಯ ಕೊಡಗೀರೋ ಶ್ರೀನಿವಾಸ ದಯಾಳಿದೆ. ಆಯ್ತಾ? ಇದೇ ಬಹಳ ಉತ್ತಮವಾದಂತಹ ಪ್ರಾರ್ಥನೆ. ನಮ್ದು ಯಾವಾಗಲೂ ವಿಪರೀತ ಕಲ್ಪನೆ. ನಮ್ಮ ಪ್ರಾರ್ಥನೆಯಲ್ಲೇ, ನಮ್ಮ ಸಂಕಲ್ಪದಲ್ಲೇ ದೋಷಗಳು. ನೋಡಿ, ಜ್ಞಾನಿಗಳು ಮಾಡಿರುವಂತಹ ಸ್ತೋತ್ರ ಎಷ್ಟು ಶಾಸ್ತ್ರೀಯವಾಗಿದೆ, ಎಷ್ಟು ತಾತ್ವಿಕವಾಗಿದೆ. ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಎಂದು. ಸ್ವಾಮಿ, ನಿನ್ನ ಸಂಕಲ್ಪ ಏನಿದೆಯೋ ಅದೇ ನನ್ನ ಸಂಕಲ್ಪವಾಗಲಿ ಅಲ್ವಾ? ಹಾಗಂದ್ರೆ ಎಲ್ಲವೂ ಸುರಕ್ಷಿತ. ಹೌದಾನೆ? ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತ. ನಾವು ಬಹಳ ಬುದ್ಧಿವಂತ, ಪ್ರಾರ್ಥನೆಯಲ್ಲೇ ವ್ಯತ್ಯಾಸ ಮಾಡ್ಕೋಬಹುದು. ಏನಂತ? ಎನ್ನ ಚಿತ್ತಕ್ಕೆ ಬಂದದ್ದು ನಿನ್ನ ಚಿತ್ತಕ್ಕೆ. ಗೋವಿಂದ ಸಂಕಲ್ಪವೇ ಭ್ರಷ್ಟ ಸಂಕಲ್ಪ. ನಿನ್ನ ಚಿತ್ತಕ್ಕೆ ಬಂದದ್ದು ದೇವರ ಚಿತ್ತಕ್ಕೆ ಬಂದದ್ದು ನಮ್ಮ ಮನಸ್ಸಿಗೆ ಬರ್ಬೇಕಲ್ಲ. ಅಲ್ಲ, ಎನ್ನ ಚಿತ್ತಕ್ಕೆ ಬಂದದ್ದು ನಿನ್ನ ಚಿತ್ತಕ್ಕೆ ಬರಲಿ. ಎಲ್ಲಾ ದುಷ್ಟ ಪ್ರಾರ್ಥನೆ, ದುಷ್ಟ ಸಂಕಲ್ಪ. ಇನ್ನು ಫಲ ದುಷ್ಟವಾಗಿ ಇನ್ನೇನಾಗುತ್ತೆ? ಹಾಗಾಗಿ ನಮ್ಮ ಶಾಸ್ತ್ರಕಾರರು ಹೇಳಿಕೊಡೋದು ಎಂದೂ ವ್ಯರ್ಥವಾಗೋದಿಲ್ಲ. ನೋಡಿ, ಭಗವಂತನನ್ನ ನಾವು ಪ್ರೀತಿಪಡಿಸಿದ್ದು ನಾ ದೇವತೋಷಣಂ ವೃಥಾ, ಭಗವಂತನನ್ನ ಪ್ರೀತಿಪಡಿಸಿದ್ದೆಂದು ವ್ಯರ್ಥವಲ್ಲ ಅಂತ. ಹೀಗೆ ಬ್ರಹ್ಮಾಂಡ ಪುರಾಣದ ರೀತಿಯಲ್ಲಿ ವೆಂಕಟಾಚಲ ಮಹಾತ್ಮೆ ಮತ್ತು ಪರಮಾತ್ಮ ಅವತರಿಸುವುದಕ್ಕೆ ಪೂರ್ವ ಪೀಠಿಕೆಯನ್ನು ಒಂದು ರೀತಿಯಲ್ಲಿ ಇವತ್ತು ನೋಡಿದ್ದೇವೆ. ನಾಳೆ ಮತ್ತೊಂದು ಪುರಾಣದಿಂದಲೂ ಅಥವಾ ಇನ್ನೊಂದು ವಿಭಿನ್ನ ರೀತಿಯಲ್ಲಿ ಭಗವಂತ ಭೂಲೋಕಕ್ಕೆ ಬಂದಂತ ಆ ಚಿಂತನೆಯನ್ನ ನೋಡೋಣ. ಎಲ್ಲರಿಗೂ ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು. ಹರೇ ನಮಃ.